ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರಿಯರೇ, ಕಳೆದ ಭಾನುವಾರ ನಾವು ಕ್ರಿಸ್ತನ ಪುನರುತ್ಥಾನದ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ವು. ಆಗ ನಾನು ಹೇಳಿದ್ದೆ, ಈ ಕ್ರಿಸ್ತನ ಪುನರುತ್ಥಾನ ಇಡೀ ವಿಶ್ವದಲ್ಲಿ ಮನುಕುಲದ ಚರಿತ್ರೆಯಲ್ಲಿ ಒಂದು ಮಹಾ ಮಹತ್ವವುಳ್ಳ ಒಂದು ವಿಷಯ. ಒಂದು ವೇಳೆ ತಂದೆಯಾದ ದೇವರು ಯಾಶುವ ಮೆಷಾಯನನ್ನು ಪುನರುತ್ಥಾನಗೊಳಿಸದಿದ್ದರೆ, ಆತನನ್ನು ಸತ್ತವರಿಗಿಂದ ಎಬ್ಬಿಸದೇ ಇದ್ದರೆ, ಮನುಷ್ಯರಲ್ಲಿ ಯಾವ ನಿರೀಕ್ಷೆಯೂ ಇಲ್ಲದೆ ಪಾಪದಿಂದ ಬರುವ ಮರಣಕ್ಕೆ ತುತ್ತಾಗಿ ಹಾಗೆಯೇ ನಾಶವಾಗಬೇಕಾಗಿತ್ತು. ಆದರೆ ಈಗಲಾದರೂ ಮನುಕುಲಕ್ಕೆ ಒಂದು ನಿರೀಕ್ಷೆ ಇದೆ. ಕ್ರಿಸ್ತನ ಪುನರುತ್ಥಾನದಿಂದಾಗಿ ಆದಾಮನ ಮೂಲತಃದ ಆ ಪಾಪವು ವಿಮೋಚನೆಯಾಗಿ ಪ್ರತಿಯೊಬ್ಬರಿಗೂ ಪುನರುತ್ಥಾನ ಆಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಅದರಲ್ಲೂ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಿಗೆ, ಆತನನ್ನು ಒಡೆಯನೆಂದು ಮನಪೂರ್ವಕವಾಗಿ ಒಪ್ಪಿಕೊಳ್ಳೋರಿಗೆ, ಆತನು ಸುರಿಸಿದ ರಕ್ತದಿಂದ ನಮ್ಮ ಪಾಪವು ಪರಿಹಾರವಾಗಿದೆ, ಆತನು ಕೊಟ್ಟ ಪ್ರಾಣದಿಂದಾಗಿ ನಮಗೆ ಪುನರುತ್ಥಾನವಾಗುತ್ತೆ, ನಾವು ನಿತ್ಯ ಜೀವವನ್ನು ಪಡ್ಕೋತೀವಿ ಅಂತಕ್ಕಂಥ ಮತ್ತೊಂದು ವರ್ಗಕ್ಕೆ ಒಂದು ಬಹಳ ಒಳ್ಳೆಯ ನಿರೀಕ್ಷೆ ಇದೆ. ಆದ್ದರಿಂದ ಇದು ಮಹತ್ವವುಳ್ಳ ಒಂದು ವಿಷಯ ಅಂತ ಹೇಳಿ ಕಳೆದ ಬಾರಿ ನಾವು ಇದನ್ನು ಎರಡು ಭಾಗವಾಗಿ ವಿಂಗಡಿಸ್ಕೊಳ್ಳೋಣ. ಮೊದಲನೇ ಭಾಗದಲ್ಲಿ ಕೆಲವಾರು ವಿಷಯಗಳನ್ನ ಧ್ಯಾನ ಮಾಡೋಣ, ಮುಂದಿನ ವಾರದಲ್ಲಿ ಆ ಎರಡನೇ ಭಾಗವನ್ನು ನಾವು ಧ್ಯಾನ ಮಾಡೋಣ ಅಂತ ಹೇಳಿದ್ದೆ. ನಾವು ಕಳೆದ ಬಾರಿ ಕೆಲವು ಮುಖ್ಯವಾದ ವಿಷಯಗಳನ್ನ ನಾವು ಧ್ಯಾನ ಮಾಡಿದ್ವಿ. ಕ್ರಿಸ್ತನಿಗೆ ಮತ್ತು ಸಭೆಗಾಗ್ತಕ್ಕಂಥ ಪುನರುತ್ಥಾನವೇ ಬೇರೆ, ಸಾಮಾನ್ಯರಿಗಾಗ್ತಕ್ಕಂಥ ಪುನರುತ್ಥಾನವೇ ಬೇರೆ ಅನ್ನೋದನ್ನು ನಾವು ಧ್ಯಾನ ಮಾಡಿದ್ವಿ. ಪಾಪವೇ ಮಾಡದೇ ಇರತಕ್ಕಂಥ ಕ್ರಿಸ್ತನ ದೇಹ ಅದು ಸಮಾಧಿಯಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಆತನ ಆತ್ಮವು ಶಿಯೋಲ್ ಅಥವಾ ಪಾತಾಳದಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಮರಣ ಆತನ ಹಿಡ್ಕೊಂಡಿರಕ್ಕೆ ಸಾಧ್ಯವಿಲ್ಲ. ಆದರೂ 3 ದಿನ ಒಂದು ಪ್ರವಾದನೆ ಇದ್ದಿದ್ದರಿಂದ, ಯೋನನು ಹೇಗೆ 3 ರಾತ್ರಿ 3 ಹಗಲು ಭೂಗರ್ಭದಲ್ಲಿ ಇದ್ದನೋ, ಅದೇ ಥರ ಮನುಷ್ಯಕುಮಾರನು ಸಹ 3 ರಾತ್ರಿ 3 ಹಗಲು ಆ ಭೂಗರ್ಭದಲ್ಲಿ ಇರಬೇಕು ಅನ್ನೋ ಒಂದು ಪ್ರವಾದನೆ ಇದ್ದ ಕಾರಣ ಆತನು 3 ದಿನ ಸಮಾಧಿಲಿದ್ದು 3ನೇ ದಿನ ಆತನು ಎದ್ದು ಬಂದಿದ್ದು ಚರಿತ್ರೆಯಲ್ಲಿಯೇ ಒಂದು ಅತಿ ದೊಡ್ಡ ಸಂಗತಿ ಈ ಲೋಕಕ್ಕೆ ನಮಗೆ ಲಭ್ಯವಾಗಿದೆ. ಮಾತ್ರವಲ್ಲದೆ ಆತನ ದೇಹವನ್ನು ಸಮಾಧಿಯಲ್ಲಿ ಕೊಳೆಯ ಬಿಡಲಿಲ್ಲ, ಆತನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡಲಿಲ್ಲ ಅಂತಕ್ಕಂಥದ್ದನ್ನು ಭಕ್ತನಾದ ಕೀರ್ತನೆಗಾರನು ಬರೆದಿದ್ದಾರೆ. ಅದೇ ಥರ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲೂ ಸಹ 31ರಲ್ಲಿ ಅದರ ಒಂದು ವಿವರಣೆ ಇದೆ ಅಂತ ಹೇಳಿ ನಾವು ಕಳೆದ ಬಾರಿ ಧ್ಯಾನ ಮಾಡಿದ್ವಿ. ಈ ದಿನ ನಾವು ಯಾವ ವಿಷಯವನ್ನು ಧ್ಯಾನ ಮಾಡಿದ್ವು ಅಂದರೆ, ಇನ್ನೊಂದು ಮುಖ್ಯವಾದ ವಿಷಯ. ಕ್ರಿಸ್ತನ ಪುನರುತ್ಥಾನ ವಿಶೇಷವಾಗಾಯಿತು ನಿಜ, ಆದರೆ ಅದು ಹೇಗಾಯಿತು ಅಂದಾಗ ನಮಗೆ ವೇದಾರಿತ ಸತ್ಯವೇದದ ಆಧಾರದಿಂದಲೇ ನಾವು ಎಲ್ಲವನ್ನ ಅರ್ಥೈಸಬೇಕೇ ವಿನಃ ನಮ್ಮ ಸ್ವಂತ ಅನಿಸಿಕೆಗಳಿಂದ ಅಥವಾ ನಮ್ಮ ಸ್ವಂತ ವಿವರಣೆಯನ್ನು ಅದನ್ನು ಕೊಡಲೇಕೂಡದು. ಯಾಕೆ ಈ ವಿಷಯ ಬಹಳ ಒಂದು ಮಹತ್ವವುಳ್ಳ ವಿಷಯ ಮತ್ತು ಬಹಳ ಮುಖ್ಯತ್ವವನ್ನು ಪಡ್ಕೋತದೆ ಅಂತ ಹೇಳಿದ್ರೆ, ಎಷ್ಟೋ ಪ್ರತಿಷ್ಠಿತ ಸಭೆಗಳು ಆ ಸಭೆಯನ್ನು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಅವರ ನಾಯಕರು ತಪ್ಪಾಗಿ ಬರೆದಿಟ್ಟಿರ್ತಕ್ಕಂಥ ವಿವರಣೆ, ಕೆಲವು ವ್ಯಾಖ್ಯಾನಗಳನ್ನ ತಗೊಂಡು ಸತ್ಯವೇದದಲ್ಲಿ ಅವರೇ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥ ವೇದವನ್ನಿಟ್ಟುಕೊಂಡು ಅವುಗಳ ಆಧಾರದಿಂದ ಈ ಕ್ರಿಸ್ತನ ಪುನರುತ್ಥಾನವನ್ನು ತಪ್ಪಾಗಿ ಅರ್ಥೈಸಿದ್ದಾರೆ, ತಪ್ಪಾಗಿ ವಿವರಣೆ ಮಾಡಿದ್ದಾರೆ.
ಈ ರೀತಿ ವಿವರಣೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ದೇವರ ಒಂದು ಯುಗಾಂತರ ಯೋಜನೆಯೇ ಈ ತಪ್ಪಾಗಿ ಅರ್ಥೈಸೋದ್ರಿಂದ ಸಭೆಯವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಒಂದು ಕೆಲಸ ನಡೆದು. ಆದರೆ ತಂದೆಯಾದ ದೇವರು ಯಾವುದೇ ಕಾರಣಕ್ಕೂ ಗೊಂದಲವನ್ನ ಸೃಷ್ಟಿ ಮಾಡ್ತಕ್ಕಂಥ ನಮ್ಮ ದೇವರಲ್ಲ. ಏಕೆಂದ್ರೆ ಆತನ ವಾಕ್ಯವೇ ಸತ್ಯ. ಆದ್ರಿಂದ ನಾವು ದೇವರ ವಾಕ್ಯಕ್ಕೆ ಹೆಚ್ಚು ಮುಖ್ಯತ್ವವನ್ನು ಕೊಟ್ಟು ಆ ವೇದದಲ್ಲಿ ಏನಿರುತ್ತೋ ಅದನ್ನೇ ನಾವು ಅರ್ಥ ಮಾಡಿಕೊಂಡು ಅದನ್ನ ಬೋಧಿಸ್ಬೇಕು. ಭಕ್ತನಾದ ಸಾಲಮನ್ ಮತ್ತು ಅಪೋಸ್ತಲನಾದ ಪೌಲ ಎಷ್ಟೋ ಬಾರಿ ಹೇಳಿದ್ದಾರೆ, ಡೋಂಟ್ ಸ್ಟ್ಯಾಂಡ್ ಆನ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅಂದ್ರೆ ನಿನ್ನ ಸ್ವಂತ ಜ್ಞಾನದ ಮೇಲೆ ನೀನು ದೇವರ ಯೋಜನೆಗಳನ್ನ ನೀನು ವಿವರಣೆ ಮಾಡಕೂಡದು. ಹೌದಾದ್ರೆ ಹೌದನ್ನೇ, ಇಲ್ಲವಾದ್ರೆ ಇಲ್ಲವೆನ್ನೇ, ಮಿಕ್ಕಾದವುಗಳು ಸೈತಾನಿಂದ ಬಂದವು ಅಂತಕ್ಕಂಥ ವಿಷಯಗಳೆಲ್ಲ ಇಲ್ಲಿ ಏನಪ್ಪ ಒಂದು ಬಹಳ ಒಂದು ಗೊಂದಲಮಯವಾಗಿ ಈ ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ವಿವರಣೆ ಕೊಡ್ತಾ ಇದೆ ದೊಡ್ಡ ದೊಡ್ಡ ಸಭೆಗಳು ಅಂತ ಹೇಳಿದ್ರೆ, ಸತ್ಯವೇದದಲ್ಲಿ ಎಲ್ಲವೂ ವಿವರವಾಗಿ ಬರೆದಿಟ್ಟಿದ್ರೂ ಸಹ ಅದನ್ನ ತಪ್ಪಾಗಿ ಹೇಗೆ ಅರ್ಥೈಸ್ತಿದ್ದಾರೆ ಅಂದ್ರೆ, ಕ್ರಿಸ್ತನು ದೈಹಿಕವಾಗಿ ಎಬ್ಬಿಸಲ್ಪಡಲಿಲ್ಲ, ಆತನು ಆತ್ಮೀಯವಾಗಿ ಎಬ್ಬಿಸಲ್ಪಟ್ಟ. ದೇರ್ ವಾಸ್ ನೋ ಬಾಡಿಲಿ ರೆಸರೆಕ್ಷನ್, ಬಟ್ ಹಿ ವಾಸ್ ರಿಸನ್ ಇನ್ ಸ್ಪಿರಿಟ್ ಅಂತ. ಆತನನ್ನು ಆತ್ಮಸ್ವರೂಪಿಯಾಗಿ ದೇವರು ಎಬ್ಸಿದ್ರು ಅಂತಕ್ಕಂಥ ಈ ಒಂದು ವಿವರಣೆ ತಪ್ಪಾದದ್ದು. ಅದನ್ನ ಪುಷ್ಟೀಕರಿಸಕ್ಕೆ ಯಾವುದೇ ಒಂದು ನಿಖರವಾದ ವಾಕ್ಯಗಳಿಲ್ಲ. ಅವರು ಹೇಳೋದಕ್ಕೆ ತಮ್ಮದೇ ಆದ ಕೆಲವು ಸತ್ಯವೇದದ ವಾಕ್ಯಗಳನ್ನ ಇಟ್ಕೊಂಡು ಆ ಥರ ವಿವರಣೆ ಮಾಡ್ತಾರೆ. ಇದು ಯಾಕೆ ಅಷ್ಟೊಂದು ಮುಖ್ಯತ್ವವನ್ನು ಪಡ್ಕೊಂಡಿದೆ, ಯಾಕೆ ನಾವು ಇದನ್ನ ಸ್ವಲ್ಪ ಚಿಂತನೆ ಮಾಡಿ ಅದ್ರ ಬಗ್ಗೆ ನಾವು ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ, ಒಂದು ವೇಳೆ ಕ್ರಿಸ್ತನ ಆ ಒಂದು ಪುನರುತ್ಥಾನ ಬಾಡಿಲಿ ಅಂದ್ರೆ ಶಾರೀರಿಕವಾಗಿ ಆಗಲಿಲ್ಲ, ಅದು ಆತ್ಮೀಯವಾಗಿ ಆಯ್ತು ಅಂದ್ರೆ ಕ್ರಿಸ್ತನು ತದನಂತರದಲ್ಲಿ ಯಾರಿಗೂ ಕಾಣಿಸ್ಕೊಳ್ಳೇ ಇಲ್ಲ. ಹಾಗಾದ್ರೆ ಸಭೆ ಆತನ ದೇಹವಾದಾಗ, ಶಿರಸ್ಸು ಆತ್ಮೀಯವಾಗಿ ಅದು ಎಬ್ಬಿಸಲ್ಪಟ್ಟಾಗ, ಸಭೆ ಎಂಬ ದೇಹವೂ ಸಹ ಆತ್ಮೀಯವಾಗಿ ಎಬ್ಬಿಸಲ್ಪಟ್ಟು ಆ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ ಅದು ಅದೃಶ್ಯವಾಗಿಯೇ ಈ ಲೋಕವನ್ನ 1000 ವರ್ಷ ಕಾಲ ಆಳ್ಬೇಕಾಗುತ್ತೆ. ಮತ್ತೆ ಆತನು ಪುನರುತ್ಥಾನ ಆದಾಗ ಸುಮಾರು 500 ಜನ ಕಾಣಿಸ್ಕೊಂಡ್ರು. ತನ್ನ ಅಪೊಸ್ತಲರು ಅವರವರ ಮನೆಯಲ್ಲಿದ್ದಾಗ, ಅವರೆಲ್ಲರೂ ಒಟ್ಟಾಗಿ ಸೇರಿದ್ದಾಗ ಬಂದು ಒಂದು ಕಡೆ ನಿಮಗೆ ಮನಃಶಾಂತಿ ಆಗ್ಲಿ ಅಂತ ಅವ್ರ ಮಧ್ಯೆ ನಿಂತರು. ಆವಾಗ ಅವರು ಇದೇನು ಭೂತವೋ ಪ್ರೇತವೋ ಅಂತ ಎದುರುಕೊಂಡಾಗ, ನೋಡಿ ನಾನು ಭೂತ ಅಲ್ಲ, ಪ್ರೇತ ಅಲ್ಲ, ಭೂತಕ್ಕೆ ಪ್ರೇತಕ್ಕೆ ಈ ತರ ಶರೀರ ಇರಲ್ಲ, ನೋಡಿ ನನ್ನಲ್ಲಿ ಮಾಂಸ ಇದೆ, ನಿಮ್ಗಿರ ನಮಗಿದೆ, ಮೂಳೆ ಇದೆ. ಕೊನೆಗೆ ತನ್ನ ಕೈನಲ್ಲಿ ಹೊಡೆದಿರ್ತಕ್ಕಂಥ ಮೊಳೆಗಳ ಗುರುತನ್ನ, ಪಕ್ಕೆಯಲ್ಲಿ ತಿವಿದ ಗುರುತನ್ನೆಲ್ಲ ಅವ್ರು ತೋರಿಸಿದ್ರು. ಅವ್ರು ಇನ್ನೂ ಆಶ್ಚರ್ಯ ಪಟ್ಕೊಂಡಿದ್ದಾಗ, ತಿನ್ನಕ್ಕೇನಾದ್ರು ಇದೆಯಾ ಅಂದಾಗ ಒಂದು ಸುಟ್ಟ ಮೀನನ್ನು ಕೊಟ್ರೆ ಅದನ್ನು ತಗೊಂಡು ತಿಂದ್ರು. ಹಾಗಾದ್ರೆ ಅವ್ರು ಹೇಳಿದ್ರು, ನಿಮ್ ತರ ನಾನಿದ್ದೀನಲ್ವಾ, ನಾನು ಭೂತ ಪ್ರೇತ ಆಗಕ್ಕೆ ಸಾಧ್ಯವಿಲ್ಲ. ಇದು ಲೂಕ 24ನೇ ಅಧ್ಯಾಯದಲ್ಲಿದೆ. ಅದೇ ತರ ಆ ಸಂದರ್ಭದಲ್ಲಿ ಅವರ ಒಬ್ಬ ಅಪೊಸ್ತಲನಾದ ತೋಮನು ಇರಲಿಲ್ಲ. ಅವನು ಬಂದ ಮೇಲೆ ಗುರುಗಳು ಬಂದಿದ್ರು, ನಾವು ಅವ್ರ ದರ್ಶನ ಮಾಡಿದ್ವು, ನಮ್ಮ ಮಧ್ಯೆ ಮಾತಾಡಿದ್ರು. ಅಂದ್ರೆ ನಾನು ಅದನ್ನ ನಂಬದೇ ಇಲ್ಲ. ಆತನು ನನ್ನ ಮುಂದೆ ಕಾಣಿಸ್ಕೊಂಡಾಗ ನನ್ನ ಬೆರಳುಗಳನ್ನ ಆತನ ಕೈಗೆ ಕಾಲ್ಗೆ ಹೊಡೆದ ಮೊಳೆಯ ಗುರುತಿನಲ್ಲೂ ಪಕ್ಕೆ ತಿವಿದ ಸ್ಥಳದಲ್ಲೂ ನನ್ನ ಬೆರಳಿನಿಟ್ಟು ನೋಡೋದೊರ್ತು ನಾನು ನಂಬಲ್ಲ ಅಂತ ಹೇಳಿದೆ. ಇನ್ನೂ ಸ್ವಲ್ಪ ದಿನ ಆದಾಗ ಅವರು ಅದೇ ತರ ಕೊಠಡಿಲಿದ್ರು, ಬಾಗಿಲುಗಳೆಲ್ಲ ಮುಚ್ಚಿತ್ತು, ಅಲ್ಲಿ ಪ್ರತ್ಯಕ್ಷ ಆಗೋದು. ಆಗ ತೋಮನಿಗೆ ಹೇಳೋದು, ತೋಮ ನೀನು ನಂಬಲ್ಲ ಅಲ್ವಾ, ನೋಡು ನಾನು ಬಂದಿದ್ದೀನಿ,
ಕೊಡು ನಿನ್ನ ಬೆರಳನ್ನ ಇಲ್ಲೆಲ್ಲ ಇಟ್ಟು ನೋಡು. ನೋಡದೆ ನಂಬುವವನಿಗಿಂತ ನೋಡದೆ ನಂಬುವವನು ಭಾಗ್ಯವಂತ ಅಂತ ಅವನೊಂದು ವಾಕ್ಯ ಸಂದೇಶವನ್ನು ಸಹ ಕೊಟ್ಟು, ತದನಂತರದಲ್ಲಿ 7 ಜನ ಶಿಷ್ಯರಿಗೆ ಆ ಎಮ್ಮಾವುಗೆ ಹೋಗ್ತಾ ಇದ್ದಾಗ ಇಬ್ಬರು ತನ್ನ ಶಿಷ್ಯರಿಗೆ ಬಹಳ ಮಂದಿಗೆ ಕಾಣಿಸ್ಕೊಟ್ರು. ಮಾತ್ರವಲ್ಲದೆ ಆ ಲೂಕ 22ನೇ ಅಧ್ಯಾಯದಲ್ಲಿ, ಮತ್ತಾಯ 26ನೇ ಅಧ್ಯಾಯದಲ್ಲಿ, ಮಾರ್ಕ 14ನೇ ಅಧ್ಯಾಯದಲ್ಲಿ ಅವರು ಆ ದ್ರಾಕ್ಷಾರಸವನ್ನ ಕುಡಿದು, ಇನ್ನೂ ನಾನು ಈ ದ್ರಾಕ್ಷಾರಸವನ್ನ ಕುಡಿಯಲ್ಲ, ತಂದೆಯ ರಾಜ್ಯದಲ್ಲಿ ನಿಮ್ಮೊಟ್ಟಿಗೆ ನಾನು ಊಟ ಮಾಡ್ತೀನಿ ಅಂತ. ಇದೆಲ್ಲವನ್ನ ಇಟ್ಟು ನಾವು ನೋಡೋದಾದ್ರೆ, ಒಂದು ವೇಳೆ ಆತನು ಶಾರೀರಿಕವಾಗಿ ಅವರು ಪುನರುತ್ಥಾನ ಆಗಿಲ್ಲದೆ ಹೋಗಿದ್ರೆ, ಆತ್ಮೀಯ ಶರೀರದಲ್ಲಿ ಅದೃಶ್ಯವಾಗಿ ಇಷ್ಟೆಲ್ಲ ಕೆಲಸಗಳನ್ನ ಅವರು ಮಾಡೋದಿಲ್ಲ, ಸುಳ್ಳಾಗತ್ತೆ. ಆದರೆ ವೇದದಲ್ಲಿ ಬರೆದಿರ್ತಕ್ಕಂಥದ್ದೆಲ್ಲ ಸುಳ್ಳಾದು. ಆದ್ರಿಂದ ದೊಡ್ಡ ದೊಡ್ಡ ಸಭೆಗಳು, ಪ್ರತಿಷ್ಠಿತ ಸಭೆಗಳು ಇಂಥವನ್ನೆಲ್ಲ ತಪ್ಪಾಗಿ ಹೇಳೋದ್ರಿಂದ ಸಭೆಗೆ ಒಂದು ತಪ್ಪಾದ ಸಂದೇಶ ಹೋಗಿ ದೇವರ ಯೋಜನೆಯೇ ಅವರಿಗೆ ಒಂದು ಗಲಿಬಿಲಿ ತರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವವಾಗುತ್ತೆ. ಆದ್ರಿಂದ ಖಂಡಿಸು, ಗದರಿಸು, ಎಚ್ಚರಿಸು ಅಂತಕ್ಕಂಥ ಕೆಲಸವನ್ನ ಕೆಲವು ಬೋಧಕರು ಮಾಡಬೇಕಾಗಿದೆ. ವೇದಾರಿತ ಅಂತ ವೇದದಲ್ಲಿ ಏನು ಆಧಾರ ಇದೆಯೋ ಅದನ್ನ ಇಟ್ಕೊಂಡು ನಾವು ಈ ದೇವರ ಯೋಜನೆಯನ್ನ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ತಂದೆಯಾದ ದೇವರು ತನ್ನ ಯೋಜನೆಯ ವಿಷಯದಲ್ಲಿ ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಉದಾಹರಣೆಗೆ ದೇವದರ್ಶ ಗುಡಾರವನ್ನ ಮೋಶೆಗೆ ಆ ಸೀನಾಯಿ ಬೆಟ್ಟದಲ್ಲಿ ತೋರಿಸುವಾಗ ಆತ 40 ದಿನ ಇಟ್ಕೊಂಡು ಒಂದೊಂದನ್ನು ತೋರಿಸಿ, ಇದರಲ್ಲಿ ಒಂದು ಸೊನ್ನೆಯಾಗಲಿ ಗುಡ್ಸಾಗಲಿ, ಅಂದ್ರೆ ಒಂದು ಉಂಗುರವಾಗಲಿ ಒಂದು ದಾರ ಆಗಲಿ ವ್ಯತ್ಯಾಸ ಹಾಕ್ಕೊಡ್ದು, ನಾನು ತೋರಿಸಿದ ಮಾದರಿಯಲ್ಲಿಯೇ ಮಾಡಬೇಕು ಅಂದ್ರು. ಒಂದು ಪ್ಯಾಟ್ರನ್ ತೋರಿಸಿದ್ರು. ಕಾರಣ ಏನಂದ್ರೆ ಆ ದೇವದರ್ಶ ಗುಡಾರಲ್ಲಿ ತಂದೆಯಾದ ದೇವರ ಒಂದು ಯುಗಾಂತರ ಯೋಜನೆಯ ಅಡಕವಾಗಿತ್ತು. ಆ ಒಂದು ಬಾಗಿಲಾಗಲಿ, ಆ ಒಂದು ಪರದೆ ಆಗಲಿ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಅಲ್ಲಿರ್ತಕ್ಕಂಥ ಯಜ್ಞವೇದಿ, ಆ ಗಂಗಳ, ಅಲ್ಲಿದ್ದ ರೊಟ್ಟಿಗಳ ಮೇಜು, ಪ್ರತಿಯೊಂದರಲ್ಲೂ ದೇವರ ಯೋಜನೆಯಲ್ಲಿ ಅಡಕವಾಗಿತ್ತು. ಇಲ್ಲೂ ಅಷ್ಟೇನೆ, ಕ್ರಿಸ್ತನ ಪುನರುತ್ಥಾನವನ್ನೇ ನಾವು ತಪ್ಪಾಗಿ ಅರ್ಥೈಸಿದ್ರೆ ಮುಂದೆ ನಡಿಬೇಕಾದ ದೇವರ ಯೋಜನೆಗಳು ಸಭೆಯವರಿಗೆ ಅದು ಗಲಿಬಿಲಿಯಾಗಿ ಅವ್ರಿಗೆ ಅರ್ಥವಾಗದೆ ಒಂದು ತಪ್ಪು ದಾರಿಗೆ ಎಳಿತಕ್ಕಂಥ ಒಂದು ಸಂದರ್ಭ ಏರ್ಪಡ್ತದೆ. ಆದ್ರಿಂದ ಇದನ್ನ ನಾವು ಸ್ವಲ್ಪ ಧ್ಯಾನ ಮಾಡಬೇಕು ಅಂತ ಈ ದಿನ ನಾವು ವೆದರ್ ಮೆಸ್ಸಾಯ ಯೇಸು ವಾಸ್ ಬಾಡಿಲಿ ರೆಸರೆಕ್ಟೆಡ್ ಆರ್ ಸ್ಪಿರಿಟ್ ಅಂತ ನಾವು ನೋಡಿ. ಇದಕ್ಕೊಂದು ಕಾರಣ ಇದೆ. ಆ ಒಂದು NWT ಬೈಬಲ್ ಅಂತಾರೆ, ನ್ಯೂ ವರ್ಲ್ಡ್ ಟ್ರಾನ್ಸ್ಲೇಷನ್ ಅಂತ ಮಾಡಿದ್ದಾರೆ. 1 ಪೇತ್ರ 3:18 ನೋಡಿ, ಅದು ಆಂಗ್ಲ ಭಾಷೆಯಲ್ಲಿ ಹೀಗಿದೆ: being put into death in the flesh but made alive in the spirit. ಹಾಗಾದ್ರೆ ಇಲ್ಲೇನಂತ ಹೇಳ್ತಾರೆ ಅಂದ್ರೆ, ಅವರು ಶಾರೀರಿಕವಾಗಿ ಹುಣ್ಣಲ್ಪಟ್ರು, ಆತ್ಮೀಯವಾಗಿ ಎಬ್ಬಿಸಲ್ಪಟ್ರು ಅಂತಕ್ಕಂಥ ಒಂದು ವಾಕ್ಯ. ಆದ್ರೆ ನಾವು ಅದನ್ನೇ ಬೇರೆ ಟ್ರಾನ್ಸ್ಲೇಷನ್ ನೋಡಿದ್ರೆ, KJV-ನಲ್ಲಿ ನಾವೇನಾದ್ರೂ ಅದನ್ನು ಓದಿದ್ರೆ ಅಲ್ಲಿ ಹೇಗಿದೆ, KJV-ಲಿ being put to death in the flesh but quickened by the spirit ಅಂತ ಅಲ್ಲಿ ವ್ಯಾಖ್ಯಾನ. ಈಗ ಒಂದು ವೇಳೆ ಈ ಅಲ್ಲಿ ಆಗಿದೆ ಟ್ರಾನ್ಸ್ಲೇಷನ್ ಅಲ್ಲಿ ಹೀಗಿದೆ ಅಂದಾಗ ನಾವು ತಪ್ಪಾಗಿ ಅರ್ಥೈಸೋದು ಬೇಡ. ಈಗ ತಪ್ಪಾಗಿ ಅರ್ಥೈಸೋರು ಏನ್ ಹೇಳ್ತಾರೆ, ಹಾಗಾದ್ರೆ ಅವರು ಬಾಡಿಲಿ ರೆಸರೆಕ್ಷನ್ ಆಗ್ಲಿಲ್ಲ, ಶಾರೀರಿಕವಾಗಿ ಅವರಿಗೆ ಪುನರುತ್ಥಾನ ಆಗ್ಲಿಲ್ಲ ಅಂದಾಗ ಹಾಗಾದ್ರೆ ಬಾಡಿ ಏನಾಯ್ತು ಅಂದ್ರೆ ಅದನ್ನ ತಂದೆ ಆದ ದೇವರು ಡಿಸ್ಪೋಸ್ ಮಾಡ್ಬಿಟ್ರು ಅಂತ ಒಂದು ಪಂಗಡ ಹೇಳಿದ್ರೆ, ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ ಜನಕ್ಕೆಲ್ಲ ತೋರಿಸ್ತಾರೆ ಬಾಡಿ ನಂಗೆ ಪ್ರಿಸರ್ವ್ ಮಾಡಿ ಅಂತ ಇನ್ನೊಂದು ಪಂಗಡ ಹೇಳುತ್ತೆ. ನೋಡಿ, ಇದು ಎಷ್ಟು ತಪ್ಪಾದ ಒಂದು ವಿವರಣೆ ಇದೆ. ನಾವು ಒಂದು ವೇಳೆ ಈ ವಾಕ್ಯಗಳು ಈಗಿರ್ಲಿ, ನಾವು ಯೋಚನೆ ಮಾಡೋಣ. ತದನಂತರದಲ್ಲಿ ಅವರು 500 ಜನ ಕಾಣಿಸ್ಕೊಂಡ್ರು. ಮತ್ತೆ ಒಂದು
ಸರಿಯಾದ ವ್ಯಾಖ್ಯಾನ ಇದೆ. ಆತನ ದೇಹವು ಕೊಳೆಯಲ್ಪಡಲಿಲ್ಲ, ಆತನ ಜೀವಾತ್ಮವು ಪಾತಾಳದಲ್ಲಿ ಹಿರಗೊಳಿಸಲಿಲ್ಲ. ಯಾಕೀಗೆಲ್ಲ ತಪ್ಪಾಗಿ ಅರ್ಥೈಸ್ತಾರೆ ಅಂದ್ರೆ, ಈ ಸಭೆಗಳಲ್ಲಿ ಅದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಬ್ಬ ನಾಯಕ ಇರ್ತಾನ. ಅವರಿಗೆ ದೇವರು ಆ ಕಾಲದಲ್ಲಿ ಕೊಟ್ಟ ಜ್ಞಾನದಲ್ಲಿ ಏನೋ ಒಂದನ್ನ ತಪ್ಪಾಗಿ ಬರೆದಿಟ್ಟು ಬಿಡ್ತಾರೆ. ಆ ಒಂದು ತಪ್ಪನ್ನ ಮುಚ್ಚಕ್ಕೋಗಿ ತಪ್ಪುಗಳ ಸರಮಾಲೆ ಶುರು ಆಗ್ಬಿಡ್ತದೆ. ತಪ್ಪನ್ನ ತಿದ್ದುಕೊಳ್ಳೋದು ಮುಖ್ಯ. ಯಾಕಂದ್ರೆ ದೈವ ಪ್ರೇರಿತವಾದ ಪ್ರತಿಯೊಂದು ವಾಕ್ಯವು ಉಪದೇಶಕ್ಕೂ, ನೀತಿ ಶಿಕ್ಷೆಗೂ, ಖಂಡನೆಗೂ, ತಿದ್ದುಪಾಟಿಗೂ ಉಪಯುಕ್ತವಾಗಿದೆ. ಹಾಗಾದ್ರೆ ನಾವು ಮಾಡತಕ್ಕಂಥ ತಪ್ಪಾಗಿ ಅರ್ಥೈಸಿದ್ರೆ ಮುಂದೆ ಅದನ್ನು ಸರಿ ಮಾಡ್ಕೋಬೇಕು. ಯಾಕಂದ್ರೆ ಅವರು ಬಾಡಿಲಿ ರೆಸರೆಕ್ಷನ್ ಆಗದೆ ಹೋಗಿದ್ರೆ, ಅವರು ಶಿಷ್ಯರ ಮಧ್ಯೆ ಬಂದಿದ್ದೇನು, ಅವರು ತಿಂದಿದ್ದೇನು, ಎಷ್ಟೋ ಜನ ಕಾಣಿಸ್ಕೊಂಡಿದ್ದೇನು. ಅಷ್ಟು ಮಾತ್ರ ಅಲ್ಲದೆ ಅಪೊಸ್ತಲ ಕೃತ್ಯ 1:11 ಕ್ರಿಸ್ತನು ಹಾಗೆಯೇ ಪರಲೋಕಕ್ಕೆ ಆರೋಹಣ ಆಗ್ಬಿಡ್ತಾರೆ, ಜನ ನೋಡ್ತಾನೆ ಇರ್ತಾರೆ. ಹಾಗಾದ್ರೆ ಅವರು ಕಣ್ಣಲ್ಲಿ ನೋಡಿದ್ರು, ಫಿಸಿಕಲ್ ಬಾಡಿ ನೋಡಿದ್ರು, ಮಾತಾಡ್ತಾ 2 ಕೈಗಳನ್ನ ಹಿಂಗೆ ಆಶೀರ್ವಾದ ಮಾಡೋ ಥರ ಹಿಂಗೆ ಮಾಡ್ಕೊಂಡು ಹಂಗೇ ಮೇಲೆ ಹೋಗ್ಬಿಟ್ರು. ಎಲ್ಲರೂ ಆಶ್ಚರ್ಯವಾಗಿ ಆಕಾಶದ ಕಡೆ ನೋಡ್ತಾ ಇದ್ರು. ಆಗ 2 ದೇವದೂತರು ಈ ಜನಗಳ ಮಧ್ಯೆ ಬಂದು ನಿಂತ್ಕೊಂಡು, ಗಲಿಲಾಯದವರೇ, ನೀವೇನು ಆಕಾಶದ ಕಡೆ ತಲೆ ಎತ್ತಿ ನೋಡ್ತಾ ಇದ್ದೀರಿ? ನೀವು ಕಂಡ ಈ ಯೇಸು ಯಾವ ರೀತಿ ಆಕಾಶಕ್ಕೆ ಒಯ್ಯಲ್ಪಟ್ರು, ಆರೋಹಣ ಆದ್ರು, ಅದೇ ರೀತಿ ಪುನಃ ಬರ್ತಾರೆ ಅಂದ್ರು. ಹಾಗಾದ್ರೆ ಅವ್ರು ನೋಡಿದ್ದು ಆತ್ಮೀಯ ದೇಹವನ್ನ ನೋಡಕ್ಕಾಗ್ತದ? ನೀವು ನೋಡಿದ ಈ ಯೇಸು, ನೀವು ಕಂಡ ಈ ಯೇಸು ಯಾವ ತರ ಪರಲೋಕ ಅಂದ್ರೆ, ಈ ಜನ ನೋಡ್ತಾ ಇದ್ದಂಗೆ ಪರಲೋಕಕ್ಕೆ ಹೋದ್ರು. ಇದೆಲ್ಲವೂ ತಪ್ಪಾಗ್ಬಿಡ್ತದೆ. ಹಾಗಾದ್ರೆ ಇದನ್ನೆಲ್ಲವನ್ನ ತಪ್ಪಾಗಿ ಅರ್ಥೈಸಕ್ಕಾಗುತ್ತ? ಮತ್ತೆ ಇನ್ನೂ ಕೆಲವು ಬೈಬಲ್ನಲ್ಲಿ ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಕೆಲವಾರು ವಿಷಯಗಳನ್ನ ತೆಗೆದೇ ಹಾಕ್ಬಿಟ್ಟಿದ್ದಾರೆ. ಆ ವಾಕ್ಯಗಳನ್ನೆಲ್ಲ ತೆಗೆದುಬಿಟ್ಟು ನೋಡಿ, ಅದರಲ್ಲಿದೆ, ಮೇನ್ ಮ್ಯಾನ್ಸ್ಕ್ರಿಪ್ಟ್ ನಲ್ಲಿದೆ ಅಂದ್ರೆ ಅವೆಲ್ಲ ಸ್ಪೂರಿಯಸ್ ಅನ್ನೋದು. ಉದಾಹರಣೆಗೆ ಪ್ರಕಟಣಾ ಗ್ರಂಥ 20ನೇ ಅಧ್ಯಾಯದಲ್ಲಿ ಮೊದಲನೇ ಪುನರುತ್ಥಾನ ಆದಾಗ ಆ 1000 ವರ್ಷ ಆಳ್ವಿಕೆಯ ನಂತರ 2ನೇ ಪುನರುತ್ಥಾನ ಆಗಿದೆ. ಅಲ್ಲಿ ಒಂದು ವಾಕ್ಯ ಇದೆ, ಪ್ರಥಮ ಪುನರುತ್ಥಾನದಲ್ಲಿ ಸೇರುವವರು ಧನ್ಯರು, ಅವರಿಗೆ 2ನೇ ಮರಣದ ಮೇಲೆ ಅಧಿಕಾರ ಇಲ್ಲ. ಇವರೆಲ್ಲರೂ ಎದ್ದು ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ಇನ್ನು ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಏಳುವುದೇ ಇಲ್ಲ ಅಂತ ಹೇಳಿದ್ರೆ, ಇವ್ರಿಗೆ ಈ ಮಿಲೇನಿಯಂನಲ್ಲಿ ಎಲ್ರಿಗೂ ಅವಕಾಶ ಕೊಡ್ತಾರೆ ದೇವರು, ಎಲ್ರಿಗೂ ಪುನರುತ್ಥಾನ ಆಗಿ ಎಲ್ಲರ ಪಾಪಗಳ ಕ್ಷಮೆ ಆಗ್ಬಿಡುತ್ತೆ ಅಂತ ಇವ್ರು ತಪ್ಪಾಗಿ ಬರ್ದಿದ್ದಾರೆ. ಅದನ್ನು ಮುಚ್ಕೊಳ್ಳೋಕ್ಕೆ ನೋಡಿ ಇಲ್ಲಿ ವಾಕ್ಯ ಇದೆಯಲ್ಲ ಅಂತ ಹೇಳಿದ್ರೆ ಅದು ಸ್ಪೂರಿಯಸ್ ಅನ್ಬಿಡೋದು. ಅಂದ್ರೆ ಅದು ತಪ್ಪಾಗಿ ಸೇರಿಸ್ಬಿಟ್ಟಿದ್ದಾರೆ ಯಾರು. ಸೊ ಈ ತರ ಸಭೆಗಳಲ್ಲಿ ನಾವು ಧ್ಯಾನ ಮಾಡೋದೇ ಆದರೆ ನಾವು ಗಲಿಬಿಲಿಗೊಳಗಾಗಿ ದೇವರ ಯೋಜನೆಯನ್ನೇ ನಾವು ತಿಳ್ಕೊಳ್ಳಲ್ಲ. ಆದ್ರೆ ಯಾರ್ಯಾರು ತಿದ್ದುಕೊಳ್ಳಲ್ವೋ, ತಮ್ಮ ತಪ್ಪನ್ನು ತಿದ್ದುಕೊಂಡು, ಆಫ್ಟರ್ ಆಲ್ ಏನಾಗ್ಬಿಡುತ್ತೆ ನಮ್ಮ ತಪ್ಪನ್ನು ತಿದ್ದುಕೊಂಡ್ರೆ, ನಾನೀಗ ತಪ್ಪಾಗಿ ಅರ್ಥೈಸ್ತಿದ್ದೆ. ಯಾಕಂದ್ರೆ ಒಂದ್ ಕಡೆ ಭಕ್ತನಾದ ಪೌಲ ಬರೀತಾರೆ, ನಾವು ಅಪೂರ್ಣವಾಗಿ ತಿಳಿದುಕೊಂಡಿದ್ದೆವು. ಕೊರಿಂಥ ಸಭೆಗೆ ಬರೆಯುವಾಗ ನಾವು ಅಪೂರ್ಣವಾಗಿ ತಿಳಿದುಕೊಂಡಿದ್ದೆವು, ಅಪೂರ್ಣವಾಗಿ ಬೋಧಿಸುತ್ತಿದ್ದೆವು. ಆದರೆ ಪೂರ್ಣವಾದದ್ದು ಬಂದಾಗ ಅಪೂರ್ಣವಾದವು ಹೊರಟೋಗುತ್ತೆ. ಮತ್ತೆ ಈ ವೇದದಲ್ಲಿರ್ತಕ್ಕಂಥ ಎಲ್ಲಾ ವಿಷಯಗಳನ್ನು ದೇವರು ಅಟ್ ಎ ಟೈಮ್ ಹೇಳಲಿಲ್ಲ. ಎಲ್ಲ ಜ್ಞಾನವನ್ನ ಹಳೆ ಒಡಂಬಡಿಕೆ ಕಾಲಕ್ಕೆ ಎಷ್ಟು ಜ್ಞಾನ ಕೊಡಬೇಕು ತನ್ನ ಯೋಜನೆ ಅಷ್ಟು ಜ್ಞಾನವನ್ನು ಕೊಟ್ಟರು. ಹೊಸ ಒಡಂಬಡಿಕೆಗೆ ಬಂದಾಗ ಬೇರೆ ಜ್ಞಾನ. ಇದು ಕೇಳೋದು ಪ್ರೋಗ್ರೆಸಿವ್ ರಿವಿಲ್ಯೂಷನ್ ಅಂತ. ದೇವರು ತನ್ನ ಯೋಜನೆಯನ್ನ ತನ್ನ ಯೋಜನೆ ಇರ್ತಕ್ಕಂಥ ಸತ್ಯಗಳನ್ನ ಹಂತ ಹಂತವಾಗಿ ಆಯಾ ಕಾಲ ಜನಕ್ಕೆ ಬೋಧಿಸಿದ್ದಾರೆ. ಆದ್ದರಿಂದ ಇವರು ತಪ್ಪನ್ನ ತಿದ್ಕೊಳ್ಳದೆ ಹೋದ್ರೆ ಏನಾಗುತ್ತೆ, ಒಂದು ತಪ್ಪಿಗೆ ಇನ್ನೊಂದು ತಪ್ಪು ಅಂತ ಹೇಳಿ ಒಂದು ಸುಳ್ಳಾಗಿ ಬೋಧಿಸ್ತಕ್ಕಂಥ ಸಭೆಗಳೇ ಆಗ್ಬಿಟ್ಟು, ಒಂದು ಸತ್ಯದ ಬೋಧನೆ ಇದ್ರೂ ತಿದ್ದುಪಾಟು ಮಾಡಿಕೊಳ್ಳದೆ ಹೋದ್ರೆ, ಆ 2ನೇ ಥೆಸಲೋನಿಕ 2:10 ಒಂದು ಹೇಳ್ತಾರೆ, ಅವರು ಸತ್ಯದ ಮೇಲೆ ಪ್ರೀತಿ ಹಿಡಿದ ಕಾರಣ ರಕ್ಷಣೆ ಇಲ್ಲದೆ ನಾಶವಾಗಿ ಹೋಗ್ಬಿಡ್ತಾರೆ. ಆದ್ದರಿಂದಲೇ ದೇವರು ಅವರು ಸುಳ್ಳನ್ನೇ ನಂಬುವ ಭ್ರಮೆಯನ್ನ ಅವ್ರ ಮಧ್ಯೆ ಕಳಿಸ್ಕೊಟ್ಬಿಟ್ಟಿದ್ದಾರೆ.
ಅವರ ಸುಳ್ಳನ್ನೇ ನಂಬಿಕೊಂಡು ಅದನ್ನೇ ಬೋಧನೆ ಮಾಡ್ಕೊಂಡಿರೋದ್ರಿಂದ ಅವರು ನ್ಯಾಯ ತೀರ್ಪಿಗೆ ಗುರಿಯಾಗುತ್ತಾರೆ. ನೋಡಿದ್ರೆ ಎಷ್ಟು ಕಠಿಣವಾದ ಶಬ್ದಗಳಿಂದ ತಂದೆಯಾದ ದೇವರು ಖಂಡಿಸಿದ್ದಾರೆ. ಯಾಕಂದ್ರೆ ಆತನ ಯೋಜನೆಯನ್ನ ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಂಡು ಅದನ್ನು ಧ್ಯಾನ ಮಾಡಿದ್ರೆ ಆತನ ನಾಮವೂ ಮಹಿಮೆಗೆ ಒಳಗಾಗುತ್ತೆ. ಮತ್ತೆ ನಮಗೂ ಸಹ ಒಂದು ಒಳ್ಳೆಯ ಪುನರುತ್ಥಾನ ಆಗಿ ನಾವು ನಿತ್ಯ ಜೀವವನ್ನು ಅಮರತ್ವವನ್ನು ಪಡ್ಕೋಬೇಕು. ಈಗ ಎರಡನೇ ಪ್ರಶ್ನೆ ಏನು ಅಂದ್ರೆ, ಈ ಬಾಡಿಲಿ ರೆಸರೆಕ್ಷನ್ ಅಂದ್ಬಿಟ್ರೆ ಅದು ಹೇಗೆ, ಅದು ಈ ಬಾಡಿಲಿ ರೆಸರೆಕ್ಷನ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ಈ ಬಾಡಿಲಿ ರೆಸರೆಕ್ಷನ್ನು ಆಗದು ಹೇಗೆ ಅಂದ್ರೆ, ಅವರು ಈ ದೇಹದಲ್ಲಿ ಎದ್ದು ಬಿಟ್ರಲ್ಲ, ಹಾಗಾದ್ರೆ ಈ ಕಿಟಕಿ ಬಾಗಿಲು ಎಲ್ಲ ಮುಚ್ಚಿತ್ತು, ಅವರ ಅಪೋಸ್ತಲರೆಲ್ಲ ಒಂದು ಕಡೆ ಸೇರಿದ್ರು, ಆ ದಿನ ತೋಮಾನು ಇದ್ರು, ಅವರ ಮಧ್ಯೆ ಹೇಗೆ ಬಂದ್ಬಿಟ್ರು? ಅವರು ಬಾಡಿಲಿದ್ದಾಗ ಹೇಗೆ ಬರಕ್ ಸಾಧ್ಯ? ಇದು ಒಂದು ಮುಖ್ಯವಾದ ವಿಷಯ. ಅದರಿಂದ ಕಳೆದ ಬಾರಿ ನಾನು ಅದನ್ನ ಸಂಕ್ಷೇಪವಾಗಿ ಹೇಳಿದ್ದೆ. ಕ್ರಿಸ್ತನ ಒಂದು ಪುನರುತ್ಥಾನ ಬಹಳ ಅಮೋಘವಾಯಿತು. ಅದಕ್ಕೆ ಮೊದಲು ನಾವು ಒಂದು ವಿಷಯವನ್ನು ತಿಳ್ಕೋಬೇಕು. ಕ್ರಿಸ್ತನು ಪುನರುತ್ಥಾನ ಆಗಿ 40 ದಿನ ಈ ಭೂಲೋಕದಲ್ಲಿದ್ದರು. 40ನೇ ದಿನ ಪರಲೋಕಕ್ಕೆ ಆರೋಹಣ ಆದರು. ಹಾಗಾದ್ರೆ ಅವರ ವಾಸಸ್ಥಾನ ಮೊದಲಿನಿಂದಲೂ ಪರಲೋಕವೇ. ಆದರೆ ಪರಲೋಕದಲ್ಲಿ ಅವರು ದೈಹಿಕವಾಗಿದ್ರ ಅಂದ್ರೆ ಅವರು ಪ್ರಾಕೃತ ಮನುಷ್ಯನೇ ಅಂದ್ರೆ, ಕಳೆದ ಬಾರಿನೇ ಹೇಳಿದ್ದೆ, ಆತನು ಆದಾಮನ ಸಂತತಿ ಅಲ್ಲ. ಭೂಮಿಯ ಗ್ರಹ, ಈ ಭೂಮಿಯಲ್ಲಿ ಮಾತ್ರ ಈ ಮಾಂಸಿಕ ಶರೀರಗಳಿರೋದು. ಹಾಗಾದ್ರೆ ಪ್ರೀ ಎಕ್ಸಿಸ್ಟೆನ್ಸ್ ಆಫ್ ಯಾಶುವ ಮೆಷಾಯ, ಕ್ರಿಸ್ತನ ಒಂದು ಜೀವಿತ ಅಥವಾ ಅವರ ದೇಹ ಅಥವಾ ಅವರು ಒಂದು ಯಾವ ರೀತಿ ಪರಲೋಕದಲ್ಲಿದ್ರು ಅಂದಾಗ, ಪರಲೋಕದಲ್ಲಿರೋರೆಲ್ಲ ಆತ್ಮಸ್ವರೂಪಿಗಳು. ಯಾಕಂದ್ರೆ 1 ಕೊರಿಂಥ 15 ಹೇಳುತ್ತೆ, ಪ್ರಾಕೃತ ಜೀವಿಗಳು ಇರುವುದಾದ್ರೆ ಆತ್ಮೀಯ ಜೀವಿಗಳು ಉಂಟು, ಆದರೆ ಪರಲೋಕದಲ್ಲಿರ್ತಕ್ಕಂಥವರೆಲ್ಲರೂ ಆತ್ಮೀಯ ಜೀವಿಗಳೇ. ಹಾಗಾದ್ರೆ ಕ್ರಿಸ್ತನು ಒಬ್ಬ ಆತ್ಮೀಯ ಜೀವಿ. ಹಾಗಾದ್ರೆ ನಾವು ಯೋಹಾನ 1 ಓದ್ತೀವಿ, ಆದಿಯಲ್ಲಿ ಒಂದು ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೆಂಬನು ಒಬ್ಬ ದೇವರಾಗಿದ್ದರು, ಆ ವಾಕ್ಯವು ಆದಿಯಲ್ಲಿ ದೇವರ ಬಳಿ ಇತ್ತು. ಅದನ್ನ ಇನ್ನೊಂದು ಕಡೆ ಟ್ರಾನ್ಸ್ಲೇಷನ್ ಲೊಗಾಸ್ ಅಂತ, ಅಂದ್ರೆ ಮೌತ್ ಪೀಸ್ ಆಫ್ ಗಾಡ್ ಅಂತ. ಅಂದ್ರೆ ಅವರು ಆದಿಯಲ್ಲಿ ದೇವರ ಜೊತೆ ಇದ್ರು, ಆದರೆ ತಂದೆ ಇದ್ರು, ಯಾವೇ ದೇವರು. ಅವರಿಗೆ ಯಾವೇ ಅಂತಾರೆ, ಇವರಿಗೆ ಯಾಶ್ವ ಯಾವೇ ಅಂತಾರೆ. ಈ ಯಾವೇ ಅಂತಕ್ಕಂಥದ್ದು ಫ್ಯಾಮಿಲಿ ನೇಮ್. ಹಾಗಾದ್ರೆ ಆದಿಯಲ್ಲಿ ತಂದೆನೂ ಇದ್ರು, ಅವ್ರ ಜೊತೆ ಮಗನೂ ಇದ್ರು. ಇಬ್ರು ಯಾವ ದೇಹದಲ್ಲಿ ಇದ್ದಿರಬೇಕು? ಯಾಶ್ವ ಮೆಷಾಯ ಅಂದ್ರೆ ಆತ್ಮೀಯ ದೇಹದಲ್ಲಿ ಇದ್ರು. ಈಗ ಪುನರುತ್ಥಾನ ಆಗಿ ಅವರು ಆತ್ಮೀಯ ದೇಹದಲ್ಲೇ ಹೋಗಿ ಅವರು ಆ ಪರಲೋಕದಲ್ಲಿ ತಂದೆ ಜೊತೆ ಇರಬೇಕು. ಆತನು ಪುನಃ ಭೂಮಿಗೆ ಬರುವಾಗ ಅಪಸ್ಕೃತ್ಯ 1:11 ನಾವು ಮತ್ತೊಂದಾವರ್ತಿ ನಾವು ಯೋಚನೆ ಮಾಡಿದ್ರೆ, ಅಲ್ಲಿ ಆ ದೇವದೂತರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆ ತಲೆ ಎತ್ತಿ ಆಶ್ಚರ್ಯದಿಂದ ನೋಡ್ತಾ ಇದ್ರಿ? ನೀವು ಕಂಡ ಈ ಯೇಸು ಯಾವ ತರ ಪರಲೋಕಕ್ಕೆ ಹೋದ್ರೋ ಅದೇ ತರ ಪುನಃ ಇಳಿದು ಬರ್ತಾರೆ. ಅಂದ್ರೆ ಪುನಃ ಎಲ್ಲರ ಕಣ್ಣುಗಳು ಅವರನ್ನು ನೋಡ್ಬೇಕು. ಲೋಕ 21 ಮನುಷ್ಯ ಕುಮಾರನು ಆಕಾಶದಲ್ಲಿ ಬರಬೇಕಾದಾಗ ಆಕಾಶದಲ್ಲಿ ಕಾಣ್ತಕ್ಕಂಥ ಗುರುತುಗಳು ಸೂಚನೆಗಳನ್ನ ನೋಡಿ ಎದೆ ಬಡ್ಕೋತಾರೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಯಾಶ್ವ ಮೆಷಾಯನು ಕ್ರಿಸ್ತನ 2ನೇ ಬರುಣದಲ್ಲಿ ಅವರು ಬರ್ತಾ ಇರಂಗೆ ಸಭೆ ಎತ್ತಲ್ಪಡ್ಬೇಕು, ಸಭೆ ರ್ಯಾಪ್ಚರ್ ಆಗ್ಬೇಕು. ಸಭೆ ಸಾಂಕೇತಿಕ ಭಾಷೆಯಲ್ಲಿ ಏನಂತ ಹೇಳಿದೆ? ಆತನ ದೇಹ. ಹಾಗಾದ್ರೆ ಶಿರಸ್ಸು ಜೊತೆಗೆ ದೇಹ ಸೇರಿದ್ರೇನೆ ಒಬ್ಬ ಕ್ರಿಸ್ತನಾಗೋದು. ಅದು ದೇವರ ಒಂದು ಬಹಳ ದಿವ್ಯವಾದ ಯೋಜನೆ, ಅಮೋಘವಾದ ಯೋಜನೆ. ಹಾಗಾದ್ರೆ ಯಾರ್ಯಾರು ಯೇಸು ಕ್ರಿಸ್ತನ ಶರೀರದಲ್ಲಿ ಅಂಗಾಂಗಗಳಾಗಿ ಕರೆಯಲ್ಪಡ್ತಾರೋ ಅವ್ರುಗಳೆಲ್ಲರೂ ಆತನ ಸಾರೂಪ್ಯದಲ್ಲಿ ಬೆಳಿಬೇಕು. ಉದಾಹರಣೆಗೆ ರೋಮಾಯ 8:29, ಯಾರನ್ನು ತನ್ನವರೆಂದು ತಿಳಿದುಕೊಂಡಿದ್ದನೋ ಆತನನ್ನು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಕ್ಕೆ ಕರೆದಿದ್ದಾರೆ. ಅವರೆಲ್ಲರಿಗೆ ಕ್ರಿಸ್ತನು ಹಿರಿಯ ಸಹೋದರ ಅಂತ.
ಹಾಗಾದ್ರೆ ದೇವರ ಮಗ ಹಿರಿಯ ಸಹೋದರ ಈ ಯಾರ್ಯಾರು ತನ್ನವರು ಅಂತ ತಿಳ್ಕೊಂಡವ್ರನ್ನ ಕರೆದ್ರು ಅವರು ಆ ಕ್ರಿಸ್ತನಿಗೆ ಸಹೋದರರಂತೆ. ಆತ ಹಿರಿಯ ಸಹೋದರ, ಇವರೆಲ್ಲ ಕಿರಿಯ ಸಹೋದರರು. ಒಂದೊಂದು ಕಡೆ ಒಂದೊಂದು ತರ ವ್ಯಾಖ್ಯಾನ ಇದೆ. ಹಾಗಾದ್ರೆ ಈ ಸಭೆ ಕ್ರಿಸ್ತನ ಶರೀರವಾದ್ರೆ ಕ್ರಿಸ್ತನಿಗೆ ಯಾವ ತರ ಒಂದು ಪುನರುತ್ಥಾನ ಆಯ್ತೋ ಅದೇ ತರದ ಪುನರುತ್ಥಾನ ದೇಹಕ್ಕೂ ಆಗ್ಬೇಕಲ್ಲ. ಇದರೆ ನಮ್ಮ ಲಾಜಿಕ್ಕು ಅಥವಾ ನಮ್ಮ ಒಂದು ಕಾನ್ಸೆಪ್ಟೇ ತಪ್ಪಾಗ್ಬಿಡ್ತದೆ. ಶಿರಸ್ಸಿಗೆ ಒಂಥರ ಪುನರುತ್ಥಾನ, ಶರೀರಕ್ಕೆ ಒಂಥರ ಪುನರುತ್ಥಾನನ ಅಂದಾಗ ಸಾಧ್ಯವಿಲ್ಲ. ಒಂದು ದೇಹ ಅಂದ್ರೆ ರುಂಡ ಮುಂಡ, ಶಿರಸ್ಸಿದೆ, ದೇಹ ಇದೆ. ಹಾಗಾದ್ರೆ ದೇಹಕ್ಕಿರೋ ಮಹತ್ವ ನೋಡಿ, ದೇಹಕ್ಕಿರ್ತಕ್ಕಂಥ ಒಂದು ಗೌರವ ನೋಡಿ, ಒಂದು ಮಹಿಮೆ ನೋಡಿ. ನಾವೆಲ್ಲ ಮನುಷ್ಯರೇ ನಾವು. ಆದರೆ ಸಭೆಯಾಗಿ ಕರೆಯಲ್ಪಟ್ಟು ಕ್ರಿಸ್ತನ ಶರೀರದಲ್ಲಿ ಅಂಗಾಂಗಗಳಾಗಿ ನಾವು ಸೆಲೆಕ್ಟ್ ಆಗ್ಬಿಟ್ರೆ ಕ್ರಿಸ್ತನಿಗೆ ಯಾವ ತರ ಪುನರುತ್ಥಾನ ಆಯಿತು ಅದೇ ಪುನರುತ್ಥಾನ ಅದೇ ಸಾರೂಪ್ಯದಲ್ಲಿ ಇವ್ರಿಗೂ ಆಗುತ್ತೆ. ಹಾಗಾದ್ರೆ ಕ್ರಿಸ್ತನ ಎರಡನೇ ಬರಣದಲ್ಲಿ ಈ ಸಭೆ ಕ್ರಿಸ್ತನ ಜೊತೆ ಸೇರ್ಕೊಂಡು ಒಂದೇ ಶರೀರವಾಗಿ ಪರಲೋಕದಲ್ಲಿ ಇರ್ತದೆ. ಇದು ಫಸ್ಟ್ ಪಾಯಿಂಟ್. ಇದನ್ನ ಕ್ರಿಸ್ತನು ಈಗಾಗಲೇ ಹೇಳಿದ್ದೀನಿ ನಾನು ಕಳೆದ ವಾರನೇ, ಯೋಹಾನ 11:25 ಬಹಳ ಸ್ಪಷ್ಟವಾಗಿ ಹೇಳ, ನನ್ನನ್ನು ನಂಬಿ ಸತ್ತವರು ಬದುಕುವರು. ಈ ಒಂದು ಸುವಾರ್ಥ ಯುಗದಲ್ಲಿ ಕ್ರಿಸ್ತನ ಮೆಷಯ ಯಾಶುವನ್ನ ನಂಬಿ ಸತ್ತಿದ್ರೆ ಅವರು ಬದುಕುವರು. ನನ್ನನ್ನು ನಂಬುತ್ತಾ ಬದುಕುವರು ಎಂದಿಗೂ ಸಾಯುವುದೇ ಇಲ್ಲ. ಇದನ್ನ ಹೆಂಗ ಅರ್ಥ ಮಾಡ್ಕೊಳ್ಳೋದು? ಹಾಗಾದ್ರೆ ಕ್ರಿಸ್ತನ್ನ ನನ್ನ ಒಡೆಯ, ನನ್ನ ರಕ್ಷಕ, ನನ್ನ ವಿಮೋಚಕ ಅಂತ ಯಾರ್ಯಾರು ನಂಬ್ತಾರೋ, ನಂಬಿ ಸತ್ತೋಗಿದಾರೋ ಅವರಿಗೆ ಪುನರುತ್ಥಾನ ಯಾವ ತರ ಆಗುತ್ತೆ? ನನ್ನನ್ನು ನಂಬುತ್ತಾ ಬದುಕುವರು ಎಂದಿಗೂ ಸಾಯುವುದಿಲ್ಲ ಅಂದ್ರೆ, ಒಂದು ವೇಳೆ ಕ್ರಿಸ್ತನ ಎರಡನೇ ಬರಣದ ಸಮಯದಲ್ಲಿ ಸಭೆಯಾಗಿ ಕರೆಯಲ್ಪಟ್ಟ ಕೆಲವು ಜನ ಇನ್ನೂ ಬದುಕೇ ಇರ್ತಾರೆ. ಅವರು ಸಾಯದೇ ಇಲ್ಲ, ಎಂದಿಗೂ ಸಾಯುವುದಿಲ್ಲ ಅಂದ್ರೆ, ಹಾಗಾದ್ರೆ ಅವ್ರು ಸಾಯಲ್ಲ ಅಂದ್ರೆ ಅವರ ಶರೀರ ರೂಪಾಂತರವಾಗಿ ಮಾರ್ಪಡ್ತದೆ. ಅದಕ್ಕೆ ರ್ಯಾಪ್ಚರ್ ಅಂತ. ಎಷ್ಟು ಸಮಯ ತಗೊಳುತ್ತೆ ಅದು? ಈಗ ಸತ್ತವರು, ಅದಕ್ಕೆ ನೀವು ಎಲ್ಲಿಗೆ ಹೋಗ್ಬೇಕು? 1 ಥೆಸಲೋನಿಕ 4ನೇ ಅಧ್ಯಾಯ 16, 17, 18 ನಾವು ನೋಡೋದಾದ್ರೆ ಕ್ರಿಸ್ತನ ಎರಡನೇ ಬರೋಣ ಹೇಗಿರ್ತದೆ ಅಂದ್ರೆ, ಆತನು ಆಜ್ಞಾಘೋಷದೊಡನೆಯೋ, ಪ್ರಧಾನ ದೇವದೂತರ ಶಬ್ದದೊಡನೆಯೋ, ದೇವದೂತರ ತುತೂರಿಯ ಧ್ವನಿಯೊಡನು ಆಕಾಶದಲ್ಲಿ ಎಳೆದು ಬರುವನು, ಅಂತರಿಕ್ಷದಲ್ಲಿ ಬರ್ತಾರೆ. ಆಗ ಸತ್ತವರು ಮೊದಲು ಎದ್ದು ಬರುವರು. ಹಾಗಾದ್ರೆ ಪೌಲ ಹೇಳ್ತಾರೆ, ಬದುಕಿರುವ ನಾವು ಸತ್ತವರಿಗಿಂತ ಮೊದಲು ಹೇಳದೇ ಇಲ್ಲ ಅಂದ್ರೆ ರ್ಯಾಪ್ಚರ್ ಆಗಲ್ಲ, ಮಾರ್ಪಡಲ್ಲ ನಮ್ಮ ಶರೀರ. ಹಾಗಾದ್ರೆ ಸತ್ತವರು ಮೊದಲು ಎದ್ದು ಬರುವರು ಅಂದ್ರೆ ಕ್ರಿಸ್ತನ್ನ ನಂಬಿಕೊಂಡು ಆತನ ಹೆಜ್ಜೆಯಲ್ಲಿ ನಡೆದು ರಕ್ಷಣೆ ಹೊಂದಿ ಸಭೆಯಾಗಿ ದೇವರಿಂದ ಆಯಲ್ಪಟ್ಟ ಸದಸ್ಯರೆಲ್ಲ ಹೇಳ್ತಾರೆ. ಅವರಿಗೆ ಬೇರೆ ದೇಹ ಕೊಡ್ತಾರೆ. ಆ ದೇಹಕ್ಕೆ ಆಮೇಲೆ ಬರ್ತೀನಿ, ಯಾವ ತರ ದೇಹ, ಕ್ರಿಸ್ತನಿಗೆ ಯಾವ ದೇಹ ಕೊಟ್ಟರು ಬಂದು ಪುನರುತ್ಥಾನ ಅದೇ ದೇಹ. ಮಿಕ್ಕ ಸತ್ತವರು ಅವರೊಡನೆ ಸೇರಿ ಪಕ್ಕನೆ ಆಕಾಶದಲ್ಲಿ ಆತನನ್ನು ಎದುರುಗೊಳ್ಳೋದಕ್ಕೆ ಹೋಗಿ ಸೇರ್ತಾರೆ. ಈ ಮಾರ್ಪಡೋ ವಿಷಯ ಎಲ್ಲಿದೆ? 1 ಕೊರಿಂಥ 15:22 ನಾವು ರೆಪ್ಪೆ ಮಿಡಿಯುವಷ್ಟರಲ್ಲಿ ಮಾರ್ಪಡಬೇಕು. ಹಾಗಾದ್ರೆ ಈ ಶರೀರ, ಇದೇ ಶರೀರ ರೂಪಾಂತರ ಆಗ್ಬಿಡುತ್ತೆ. ಆ ರೂಪಾಂತರ ಅಂದ್ರೆ ಟ್ರಾನ್ಸ್ಫರ್ಮೇಶನ್ ಅಂತ. ಅದನ್ನ ಒಂದು ನಿಮಿಷದಲ್ಲಿ ಹೇಳ್ತೇನೆ. ಟ್ರಾನ್ಸ್ಫಾರ್ಮ್ ಆಗ್ಬಿಡುತ್ತೆ. ಈ ಬಾಡಿನ ತಗೊಂಡೋಗಿ ಸಮಾಧಿಲೂ ಇಡಲ್ಲ, ಅಷ್ಟು ಸಮಯ ಇರಲ್ಲ. ಕ್ರಿಸ್ತ ಬರ್ತಾ ಇರಕ್ಕೆ ಸತ್ತವರು ಮೊದಲು ಎದ್ದು ಬರುವರು, ಅವರಿಗೆ ಬೇರೆ ಬಾಡಿ ಕೊಡ್ತಾರೆ. ಅದು ನೀವು 1 ಕೊರಿಂಥ 15 ಸತ್ತವರು ಹೇಗೆ ಎಬ್ಬಿಸಲ್ಪಡುವರು, ಎಂಥ ದೇಹದಲ್ಲಿ ಎಬ್ಬಿಸಲ್ಪಡುವರು ಅಂತ ಒಬ್ಬನು ಕೇಳಾನು, ಮೂಡನು ನೀನು, ನಾನು ಬಿತ್ತಿದ ಬೀಜ ಸಾಯದೆ ಹೋದ್ರೆ ಅದರಿಂದ ಹೊಸದು ಯಾವುದು ಬರಲ್ಲ ಅಂತ. ಇಲ್ಲೇನಾಗಿದೆ, ಅವ್ರಿಗಾಗ್ತಕ್ಕಂಥ ರೆಸರೆಕ್ಷನ್ನು ಅಂದ್ರೆ ಪುನರುತ್ಥಾನ, ಕ್ರಿಸ್ತನಿಗಾದ ಪುನರುತ್ಥಾನ ಅದರ ಸಾರೂಪ್ಯ ಇವ್ರಿಗೂ ಆಗೋದು. ಜೀವದಿಂದಿರುವ ನಾವು ಅಂದ್ರೆ ಕ್ರಿಸ್ತನಿಗೆ ಎರಡನೇ ಬರಣದಲ್ಲಿ ಕೆಲವರು ಜೀವಂತವಾಗಿರ್ತಾರೆ, ಸಭೆಯಾಗಿ ಸೆಲೆಕ್ಟ್ ಆಗ್ಬಿಟ್ಟಿರ್ತಾರೆ, ಅವ್ರನ್ನ ಆರಿಸಲ್ಪಟ್ಟಿರ್ತಾರೆ. ಅವರು ಮಾರ್ಪಟ್ಟು ಅವರ ಜೊತೆಲಿ ಇದರಲ್ಲಿ ಆಕಾಶದಲ್ಲಿ ಆತನ ಎದುರುಗೊಳ್ಳಕ್ಕೆ ಹೋಗ್ತಾರೆ.
ಈ ಅವರೇನೆ ಈ ಒಂದು ಶಿರಸ್ಸು ಒಂದು ದೇಹವನ್ನ ದೇವರ ಯೋಜನೆಯಲ್ಲಿ ಈ ತರ ಮಾಡಿದ್ದಾರೆ. ಯಾಕಿದಕ್ಕೆ ಇಷ್ಟೊಂದು ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ, ಯಾಕಿದಕ್ಕೆ ಇಷ್ಟು ಮುಖ್ಯತ್ವ ಕೊಡಬೇಕು? ಯಾಕೆ ಅಂದ್ರೆ ದೇವರ ಯೋಜನೆ ನೀವೇನಾದ್ರೂ ಅವರು ಬಾಡಿಲಿ ರೆಸರೆಕ್ಷನ್ ಆಗಲಿಲ್ಲ ಅಂತ ಹೇಳಿದ್ರೆ, ಇಷ್ಟೆಲ್ಲ ಉದಾಹರಣೆ ಹೇಳಿದ್ನಲ್ಲ, ಅವರೆಲ್ಲರೂ ಕಾಣಿಸ್ಕೊಂಡ್ರು, ತಿಂದ್ರು, ಶಿಷ್ಯರ ಜೊತೆ ಮಾತಾಡಿದ್ರು, ಮರಿಯ ಮಗ್ದಲಿರು ಇನ್ನೊಬ್ಬರು ಮರಿಗಳಿಗೆ ಕಾಣಿಸ್ಕೊಂಡ್ರು, ಆ ಎಮ್ಮಾಹುನಲ್ಲಿ ಇಬ್ಬರ ಜೊತೆ ಹೋದ್ರು, ಅವ್ರ ಜೊತೆ ರೊಟ್ಟಿ ಮುರಿದ್ರು, ಇದೆಲ್ಲ ಸುಳ್ಳಾಗ್ಬಿಡುತ್ತೆ, ಗೊಂದಲಮಯವಾಗ್ಬಿಡುತ್ತೆ. ಅದರಿಂದ ನಾವು ಯಾವುದೇ ದೇವರ ಯೋಜನೆ ತಿಳ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಅದನ್ನೆಲ್ಲ ಓದಿ ಮಾಡಿ ತಿಳ್ಕೊಬೇಕು. ನಮ್ಮ ಸಭೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಯಾರೋ ಒಬ್ಬರು ಲೀಡರ್ ಅವರೇನೋ ಆ ಕಾಲದಲ್ಲಿ ಬರೆದಿಟ್ಬಿಟ್ರು ಅಂದ್ರೆ ಅದೆಲ್ಲ ವೇದವಾಕ್ಯವೇ ಅಲ್ಲ. ಸತ್ಯವೇದದಲ್ಲಿ ಏನ್ ಬರ್ದಿದೆಯೋ ಅದು ಸತ್ಯ. ಇದೇ ಕಾರಣಕ್ಕೆ ಕ್ರಿಸ್ತನು ಪರಲೋಕಕ್ಕೆ ಹೋಗಕ್ಕೆ ಮೊದಲು, ತನ್ನ ಮರಣ ಬರಕ್ಕೆ ಮೊದಲು, ಇದು ಪರಲೋಕಕ್ಕೆ ಹೋಗಕ್ಕೆ ಮೊದಲು ಆ ಯೋಹಾನ 17:17 ತಂದೆ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ಏಕೆಂದರೆ ನಿನ್ನ ವಾಕ್ಯವೇ ಸತ್ಯ. ದೇವರ ವಾಕ್ಯಗಳೇ ಸತ್ಯ. ನಾನು ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಏನು ಹೇಳಿದ್ರು ಅವೆಲ್ಲ ಮಿಥ್ಯ. ಹಾಗಾದ್ರೆ ಈ ತರ ಸಭೆ ಎತ್ತಲ್ಪಡಬೇಕು. ಹಾಗಾದ್ರೆ ಅವರ ಬಾಡಿ ಯಾವ ತರ ಇತ್ತು, ಇದು ಹೇಗಿತ್ತು ಅನ್ನೋದನ್ನ ಸ್ವಲ್ಪ ನೋಡೋಣ. ಕ್ರಿಸ್ತನ್ನ ಎಬ್ಬಿಸಿದಾಗ, ಪುನರುತ್ಥಾನ ಆದಾಗ ಅಲ್ಲಿ ಬಾಡಿ ಇರಲಿಲ್ಲ ಸಮಾಧಿ, ಅದಕ್ಕೆ ಪ್ರೂಫ್ ಇದೆ. ತದನಂತರದಲ್ಲಿ ಅವರು ಬಾಡಿಲಿ ಎಲ್ಲರ ಕಡೆ ಕಾಣಿಸ್ಕೊಂಡು, ಉದಾಹರಣೆಗೆ ಎಮ್ಮಾಹುಗೆ ಹೋಗುವಾಗ ಅಲ್ಲಿಂದ ಒಂದು 6.5 ಕಿಲೋಮೀಟರ್ ಜೆರುಸಲೇಮಿಂದ ಇಬ್ಬರ ಜೊತೆ ಮಾತಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ವಲ್ಪ ಕತ್ಲೆ ಆಗ್ಬಿಡುತ್ತೆ. ಅವರಿಬ್ಬರು ಹೇಳ್ತಾರೆ, ನೀನೆಲ್ಲಪ್ಪ ಒಬ್ಬನೇ ಹೋಗ್ತೀಯ, ಬಾ ನಮ್ಮ ಜೊತೆ ಇಲ್ಲಿ ತಂದ್ಕೊಳ್ಳೋಣ ರಾತ್ರಿ ಅಂದಾಗ. ಅಲ್ಲಿ ಕೂತ್ಕೊಂಡವ್ರು ಹಿಂಗ್ ರೊಟ್ಟಿ ಮುರಿತಾರೆ ಕ್ರಿಸ್ತನು. ಆ ರೊಟ್ಟಿ ಮುರಿಯುವಾಗ ರೊಟ್ಟಿ ಮುರಿಯೋ ಸ್ಟೈಲ್ನಲ್ಲಿ ಶಿಷ್ಯರು ಹಿಡಿದು ಬಿಡ್ತಾರೆ. ರಬ್ಬಿ ಅಂತಾರೆ, ಗುರುವೇ ಅಂದ್ಬಿಡ್ತಾರೆ. ಅದೃಶ್ಯ ಆಗುತ್ತೆ. ಅವರು ಪುನಃ ವಾಪಸ್ ಬಂದು ಜೆರುಸಲೇಮ್ ಅವ್ರ ಶಿಷ್ಯರಿಗೆಲ್ಲ ಹೇಳ್ತಾರೆ, ನಾವು ಗುರುಗಳು ನೋಡಿದ್ವಿ, ಸ್ವಾಮಿ ನೋಡಿದ್ವಿ. ಆಮೇಲೆ ಶಿಷ್ಯರಿಗೆಲ್ಲ ಬಂದು ಕಾಣಿಸ್ಕೊಂಡ್ರು. ಸೊ ಹಾಗಾದ್ರೆ ಈ ದೇಹ ಹೇಗಿತ್ತು ಅಂದ್ರೆ ಇದು ರೂಪಾಂತರಗೊಳ್ತು. ರೂಪಾಂತರ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್. ಯಾವಾಗ ಬೇಕು ಆವಾಗ ಶಾರೀರಿಕವಾಗಿ ಕಾಣಿಸ್ಕೋಬಹುದು, ಯಾವಾಗ ಆಗಲ್ವೋ ಅಥವಾ ಅವರು ಬೇರೆ ಒಂದು ಅವರು ಶಾರೀರಿಕವಾಗಿ ಕಾಣಿಸ್ಕೊಳ್ಳದೆ ಆತ್ಮೀಯವಾಗಿಯೂ ಕಾಣಿಸ್ಕೋಬಹುದು. ಅದಕ್ಕೆ ಹೇಳೋದು, ಇವರು ಶಾರೀರಿಕವಾಗಿಯೂ ಕಾಣಿಸ್ಕೋಬಹುದು, ಆತ್ಮೀಯವಾಗಿಯೂ ಸಂಚರಿಸ್ಬೋದು. ಇದು ಒಂದು ವಿಶೇಷ ರೀತಿಯ ಒಂದು ಬಾಡಿ. ಅದು ಅದಕ್ಕೆ ರೂಪಾಂತರ ಆಯಿತು ಅಂತ ವರ್ಡ್ ಇದೆ. ಈಗ ನಾನು ಮತ್ತಾಯ ಇದು ಮಾರ್ಕ 16ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡಿ 1-13 ಆತನು ರೂಪಾಂತರಿಸಲ್ಪಟ್ಟು ಕಾಣಿಸಿಕೊಂಡ. ಅದಕ್ಕೆ ಇನ್ನೊಂದು ಉದಾಹರಣೆ ಹೇಗೆ ಕೊಡ್ಬೋದು? ಆತನು ಆ ಪಾತಾಳದಲ್ಲಿ ಅಂದ್ರೆ ಶಿಯೋನ್ನಲ್ಲಿ ಆ 3 ದಿನ ಇದ್ದಾಗ, ಆ ನೋಹನ ಜಲಪ್ರಳಯ ಕಾಲದಲ್ಲಿ ದೇವರಿಗೆ ಅವಿಧೇಯತೆಯಿಂದ ನಡೆದ ಆ ಕೆಟ್ಟು ಹೋದ ದೇವದೂತರು ಟಾರ್ಟರಸ್ ಅನ್ನೋ ಒಂದು ಜಾಗದಲ್ಲಿ ಅವರು ಈಗ ಚೇಂಜ್ನಲ್ಲಿದ್ದಾರೆ. ನ್ಯಾಯ ತೀರ್ಪು ದಿನದವರೆಗೆ ಅವರು ಬಂಧಿಸಲ್ಪಟ್ಟಿದ್ದಾರೆ. ಆ ವಿಷಯವನ್ನು ಹೇಳಿದ್ರೆ ಸ್ವಲ್ಪ ಸಮಯ ಆಗ್ಬಿಡುತ್ತೆ. ನೋಹನ ಜಲಪ್ರಳಯ ಕಾಲದಲ್ಲಿ ತಂದೆಯಾದ ದೇವರು ಕೆಲವು ದೇವದೂತರನ್ನ ಕಳಿಸಿದ್ರು. ಏನಕ್ಕೆ ಅಂದ್ರೆ ನೋಹನು ಆದಾಮನು ಪಾಪದಲ್ಲಿ ಬಿದ್ದ ಸ್ಥಿತಿಯಿಂದ ನೋಹನ ಜಲಪ್ರಳಯದಲ್ಲಿ 1656 ವರ್ಷ. ಆ ಟೈಮಲ್ಲಿ ಜನಗಳಿಗೆ ಸುವಾರ್ತೆನೇ ಇಲ್ಲ, ಯಾವುದೇ ನಿರೀಕ್ಷೆ ಇಲ್ಲ, ದೇವರ ಬಗ್ಗೆ ಒಂದು ಜ್ಞಾನ ಇಲ್ಲ. ಯಾಕಂದ್ರೆ ಅವಾಗ ಎಲ್ಲಿ ಇನ್ನೂ ಸುವಾರ್ತೆ ಬರೆಯಲ್ಪಟ್ಟಿಲ್ಲ. ಅದೊಂದು ಮನಸಾಕ್ಷಿಯ ಕಾಲ, ಲಾ ಆಫ್ ಕಾನ್ಶಿಯನ್ಸ್ ಅಂತ. ಆ ಟೈಮಲ್ಲಿ ದೇವದೂತರನ್ನು ಕಳಿಸಿದ್ರು. ದೇವದೂತರು ಡೈರೆಕ್ಟ್ ಆಗಿ ಬಂದು ಆತ್ಮೀಯವಾಗಿ ಯಾರ ಹತ್ರ ಮಾತಾಡಕ್ಕಾಗುತ್ತಾ? ದೆವ್ವ ಅಂತ ಎದುರ್ಕೋತಾರೆ. ಯಾರೋ ಒಂದಷ್ಟು ಜನ ಇದ್ದಾಗ ಅಲ್ಲೊಂದು ಶಬ್ದ ಬಂದ್ಬಿಟ್ರೆ ಅಂತರಿಕ್ಷದಲ್ಲೋ ಅಥವಾ ಪಕ್ಕದಲ್ಲೋ ಕಣ್ಣಿಗೆ ಯಾರು ಕಾಣಿಸದೆ ಹೋದ್ರೆ ಹೆಂಗ್ ನಂಬ್ತಾರೆ ಜನ? ಅದಕ್ಕೆ ದೇವರು ಆ ದೇವದೂತರಿಗೆ ಏನ್ ಪವರ್ ಕೊಟ್ಟಿದ್ರು ಅಂದ್ರೆ ಅವರು ಡಿಮೆಟೀರಿಯಲೈಸ್ ಆಗ್ಬೋದು. ಡಿಮೆಟೀರಿಯಲೈಸ್ ಆಗೋದು ಅಂದ್ರೆ ಅವರು ಆತ್ಮೀಯ ಸ್ವರೂಪಿಗಳು ಮಾಂಸಿಕ ಶರೀರವನ್ನು ಧರಿಸ್ಕೊಂಡು ಮಾಂಸಿಕ ಶರೀರದಲ್ಲಿ ಬಂದು ಆ ಜನಗಳಲ್ಲಿ ಸಂಪರ್ಕ ಮಾಡಿ ತಂದೆಯಾದ ದೇವರ ಬಗ್ಗೆ ಸ್ವಾರ್ಥ ಸಾರಬೇಕಾಯ್ತು. ಅವರ ಮನಸ್ಸು ಪರಿವರ್ತನೆ ಆಗಬೇಕಾಯ್ತು. ಆ ಟೈಮಲ್ಲಿ ಒಂದು ತಪ್ಪು ನಡೆದೋಯ್ತು. ಅವ್ರನ್ನ ದೇವಪುತ್ರರು ಆದಿಕಾಂಡದ 6ರಲ್ಲಿ ಹೇಳ್ತಾರೆ. ಆ ದೇವಪುತ್ರರು ಯಾವಾಗ ಮಾಂಸಿಕ ಶರೀರವನ್ನ ಅವ್ರು ಧರಿಸ್ಕೊಂಡ್ರು, ಆ ಸಂದರ್ಭದಲ್ಲಿ ಅವರು ಆ ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ
ಮಾನಸಿಕ ಶರೀರದ ಒಂದು ತತ್ವ. ಅವರೇನ್ ಮಾಡಿದ್ರಂತೆ, ಆ ಶಾರೀರಿಕವಾಗಿ ಅವರು ಆಸೆ ಪಟ್ಟು ಆ ಮನುಷ್ಯ ಪುತ್ರಿಯರ ಸೌಂದರ್ಯ ನೋಡಿ ಅವ್ರನ್ನ ಹೆಂಡರಾಗಿ ಮದುವೆ ಮಾಡ್ಕೊಂಡ್ರು. ಅವ್ರಿಗೆ ಮಕ್ಕಳಾಯ್ತು. ಆ ಕಾಲದಲ್ಲಿ ಮಹಾ ಶರೀರಗಳಿದ್ರು ಅಂತ ಬರೆದಿದ್ದಾರೆ. ಆವಾಗ ತಂದೆ ಆದ ದೇವರು ನೋಡಿದ್ರು, ಈ ಭೂಮಿಲಿರ್ತಕ್ಕಂಥ ಮನುಷ್ಯರವರು ಮರ್ತ್ಯರೇ, ಪರಲೋಕದಲ್ಲಿರ್ತಕ್ಕಂಥ ಆತ್ಮೀಯವಾದ ಯಾವುದೇ ದೇಹ ಈ ಮರ್ತ್ಯರಲ್ಲಿ ಇರಂಗಿಲ್ಲ. ಮತ್ತೆ ಬಲಾತ್ಕಾರ ಜಾಸ್ತಿ ಆಗೋಯ್ತು. ಆಗ ನೋಹನ ಜಲಪ್ರಳಯದ ಸಮಯದಲ್ಲಿ ಅವರು ಹೇಳಿದರು, ನಾನು ಮನುಷ್ಯ ತನ್ನ ಹೃದಯದಲ್ಲಿ ಯೋಚಿಸೋದೆಲ್ಲ ಕೆಟ್ಟದಾಗಿದೆ, ಬಲಾತ್ಕಾರವಾಗಿದೆ. ಮೂಗಿನಲ್ಲಿ ಉಸಿರಾಡುವ ಮನುಕುಲವನ್ನೇ ನಾನು ನಿರ್ಣಾಮ ಮಾಡಿ ನಾಶ ಮಾಡಕ್ ಬಿಡ್ತೀನಿ, ಈ ಮನುಷ್ಯ ಕುಲವನ್ನೇ ತೆಗೆದು ಬಿಡ್ತೀನಿ ಅಂದ್ರು. ಅದರಲ್ಲಿ ನೀತಿವಂತ ಒಬ್ಬ ಇದ್ದ, ನೋಹ, ಅವನ ಹೆಂಡತಿ, 3 ಜನ ಮಕ್ಕಳು, 3 ಜನ ಸರಿ 8 ಜನ ಸೆಕೆಂಡ್ ವರ್ಲ್ಡ್ಗೆ ಬಂದರು. ಅಲ್ಲಿಗೆ ಆದಾಮನು ಪಾಪದಲ್ಲಿ ಬಿದ್ದ ಸ್ಥಿತಿಯಿಂದ ನೋಹನ ಜಲಪ್ರಳಯದೊಳಗೆ 1656ರಲ್ಲಿ ಎಷ್ಟು ಕೋಟಿ ಜನ ಇದ್ದಿರ್ಬೋದು, ಅಷ್ಟು ಜನ ಜಲಪ್ರಳಯದಲ್ಲಿ ನಾಶ ಆದ. ಹಾಗಾದ್ರೆ ಆ ದೇವದೂತರಿಗೂ ಅದೇ ಬಾಡಿ ಇತ್ತು. ಅವರು ಭೂಲೋಕಕ್ಕೆ ಬರುವಾಗ ಅವರು ಮಾಂಸಿಕ ಶರೀರವನ್ನು ಧರಿಸ್ಕೊಂಡು ಬಂದು ಎಲ್ಲರ ಜೊತೆ ವ್ಯವಹಾರ ಮಾಡಿದ್ರು, ಮಾತಾಡಿದ್ರು. ಆದ್ರೆ ಯಾವಾಗ ಜಲಪ್ರಳಯ ತಂದ್ರು ದೇವರು, ಪುನಃ ಆ ದೇಹವನ್ನು ಬಿಟ್ಟು ತಮ್ಮ ಎಂದಿನಂತ ಆತ್ಮೀಯ ದೇಹವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡಿದ್ರು. ದೇವರು ಮಾತಾಡಿದ್ರು, ಯಾಕಂದ್ರೆ ಅವರು ತಪ್ಪಾಗಿ ನಡೆದಿದ್ರು. ದೇವರ ದೃಷ್ಟಿಯಲ್ಲಿ ಅವರು ಪಾಪಿಗಳಾಗಿ ಅವ್ರನ್ನೇನ್ ಮಾಡಿದ್ರು, ತ್ರಿಶಂಕುಲಿ ಇಟ್ಬಿಟ್ರು. ಪರಲೋಕಕ್ಕೂ ಹೋಗಂಗಿಲ್ಲ, ಇನ್ನು ಭೂಲೋಕದಲ್ಲಿ ಈ ಶರೀರದಲ್ಲಿ ಅವರು ಮನುಷ್ಯರ ತರ ಇರಕ್ಕಾಗಲ್ಲ. ಅವರೇ ಅದು ಟಾರ್ಟರಸ್ ಅನ್ನೋ ಒಂದು ಜಾಗ, ಅಲ್ಲಿ ಒಂದ್ ಕಡೆ ಹೇಳ್ತಾರೆ ಅವರನ್ನು ಕತ್ತಲೆಯ ಗುಂಡಿಗಾಕಿ ಅವ್ರನ್ನ ಸರಪಣಿನಲ್ಲಿ ಬಂಧಿಸಿ ನ್ಯಾಯ ತೀರ್ವಿಕೆ ದಿನಕ್ಕಾಗಿ ಅವ್ರನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಎಲ್ಲಿದ್ದಾರೆ ಅಂದ್ರೆ, ಒಂದು ಸ್ಪಿರಿಟ್ ವರ್ಲ್ಡ್ ಪಾಠದಲ್ಲೇ ಬರುತ್ತೆ. ಟಾರ್ಟರಸ್ ಅಂದ್ರೆ ಏನು, ಶಿಯೋಲ್ ಯಾವುದು, ಶಿಯೋಲ್ನಲ್ಲಿ 2 ಅಪಾರ್ಟ್ಮೆಂಟ್ಸ್ ಏನು, ಈಗ ಪುನಃ ಈ ಸೇಟನ್ ಅನ್ನ ತಗೊಂಡೋಗಿ ಅವನ ಅಧೋಲೋಕದಲ್ಲಿ ಹೋಗ್ತಕ್ಕಂಥ ಬಾಟಮ್ಲೆಸ್ ಪಿಟ್ ಅಂದ್ರೆ ಏನು, ಮುಂದೆ ಈ ಬೆಂಕಿ ಗಂಧಗಳ ಕೆರೆ ಯಾವುದು, ಇದೆಲ್ಲವೂ ಸಪರೇಟ್ ಆಗಿರ್ತಕ್ಕಂಥ ಒಂದು ಸ್ಥಳಗಳು. ಹಾಗಾದ್ರೆ ಆ ಕ್ರಿಸ್ತನು ಆ 3 ದಿನ ಪಾತಾಳದಲ್ಲಿದ್ದಾಗಲೂ ಮತ್ತು 40 ದಿನ ಈ ಭೂಲೋಕದಲ್ಲಿದ್ದಾಗಲೂ ಆವಾಗ ಆ ಟಾರ್ಟರ್ಸ್ ಹೋಗಿ ಆ ಕೆಟ್ಟು ಹೋದ ದೇವದೂತರುಗಳಿಗೆ ಆ ನ್ಯಾಯ ತಿರುವಿಕೆ ದಿನ ಬರಕ್ ಮೊದಲು ಅವರು ಪಶ್ಚಾತ್ತಾಪ ಪಡಲಿ ತಮ್ಮ ತಪ್ಪಿಗಾಗಿ ಅಂತ ಅವ್ರಿಗೆ ಸುವಾರ್ತೆ ಸಾರಿದ್ರಂತೆ. ಇದೆಲ್ಲವೂ ವೇದದಲ್ಲಿರ್ತಕ್ಕಂಥದ್ದೇ. ನಾನು ಸ್ವಂತವಾಗಿ ಏನು ಹೇಳೋದೇ ಇಲ್ಲ. ಏನಿದ್ರು ವೇದಾರಿತ, ವೇದ ಇದ್ರೆ. ಅದಕ್ಕೇನೆ ವಿವೇಚಿಸುವ ಕ್ರೈಸ್ತರಿಗೆ ಆತ್ಮೀಯ ಆಹಾರ ಅಂತ ನಾವು ಸ್ವಾರ್ಥ ಕೂಟ ನಡೆಸೋದು. ನಮ್ಮ ಸಭೆಯವರು ಎಲ್ಲವನ್ನ ವಿವೇಚನೆ ಮಾಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅಂತಹ ಒಂದು ಇದು ಕ್ರಿಸ್ತನನ್ನ ರೂಪಾಂತರಗೊಳಿಸಿ ಪುನರುತ್ಥಾನ ಮಾಡಿದ್ದು, ಸಭೆನ ರೂಪಾಂತರಗೊಳಿಸಿ ಅವ್ರನ್ನ ಪುನರುತ್ಥಾನಕ್ಕೆ ತರೋದು, ಶಿರಸ್ ಜೊತೆಗೆ ಆ ದೇಹ ಸೇರ್ಕೊಂಡು ಒಬ್ಬ ಕ್ರಿಸ್ತನಾಗೋದು. ಇದೆಲ್ಲವೂ ಬೇರೆ ಬೇರೆ ಕಡೆ ಉದಾಹರಣೆಗಳು ಇದೆಲ್ಲ. ಅದೇ ಈ ದೇವದೂತರ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಇದೆಯಲ್ಲ, ಆ ದೇವಪುತ್ರರು ಅಂತಾರೆ ದೇವದೂತರು, ಅವ್ರಿಗೂ ಈ ನೇಚರ್ ಇತ್ತು. ಅದರಿಂದ ಏನು ಹೊಸದೇನಲ್ಲ. ಹಾಗಾದ್ರೆ ಕ್ರಿಸ್ತನ ದೇಹವನ್ನ ತಂದೆಯಾದ ದೇವರು ಹೇಗೆ ಎಬ್ಸಿದ್ರು ಅಂದ್ರೆ, ಅದೇ ದೇಹ ಅದನ್ನ ಸಮಾಧಿಲಿ ಕೊಳೆಯ ಬಿಡಲಿಲ್ಲ. ಯಾಕಂದ್ರೆ ಅದು ಪಾಪನೇ ಮಾಡಿಲ್ದಿರೋ ದೇಹ ಅಂತ ಕಳೆದ ಬಾರಿನೇ ಹೇಳಿದ್ದೆ. ಮರಣನೇ ಬರಂಗಿರ್ಲಿಲ್ಲ ಕ್ರಿಸ್ತನಿಗೆ. 2ನೇದು ಪಾಪವು ಕೊಡುವ ಸಂಬಳ ಮರಣ. ಈ ಸಮಾಧಿ ಇರೋದು ಪಾಪಿಗಳಿಗೆ, ಸತ್ತ ಅಂದ್ರೆ ಈ ಮರ್ತ್ಯ ದೇಹದಲ್ಲಿರೋರು, ಮರ್ತ್ಯ ಲೋಕದಲ್ಲಿರೋರಿಗೆ. ಆತನ ಆತ್ಮ ಪಾತಾಳದಲ್ಲಿ ಇರಗೊಳಿಸಲಿಲ್ಲ. ಅದೇ ಅಪೊಸ್ತಲರು 2ರಲ್ಲಿ ಮುಂದಕ್ಕೆ ಓದ್ಕೊಳ್ಳಿ, ಕ್ಲಿಯರ್ ಆಗಿ ಹೇಳ್ತಾರೆ. ಹಾಗಾದ್ರೆ ಆತ್ಮ ಬೇರೆ, ದೇಹ ಬೇರೆ. ದೇಹ ಸಮಾಧಿಲಿತ್ತು, ಆತ್ಮ ಪಾತಾಳದಲ್ಲಿ ಅಂದ್ರೆ ಆ ಶಿಯೋನ್ನಲ್ಲಿತ್ತು. ಇದರಲ್ಲಿ ಗ್ರೀಕಲ್ಲಿ ಹೇಡಿಸ್ ಅಂತಾರೆ. ಅಲ್ಲಿಂದ ಅವರು ಆತ್ಮ ಸ್ವರೂಪಿಯಾಗಿದ್ದಕ್ಕೆ ಅವರು ಟಾರ್ಟರಸ್ ನಲ್ಲಿ ಹೋಗಿ ಆ ದೇವದೂತರಿಗೆ ಅವರು ಸ್ವಾರ್ಥ ಸಾರಿದರು. ಹಾಗಾದ್ರೆ ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರರೇ, ಇದೇ ತರ ಯಾರಿಗಾಗಬೇಕು ಅಂದ್ರೆ ದೇಹಕ್ಕೆ ಇದೇ ತರ ಪುನರುತ್ಥಾನ ಆಗಬೇಕು. ಅದರಿಂದ ಸಭೆ ಅಂತಕ್ಕಂಥದ್ದು ಈ ಲೋಕದಲ್ಲಿ ಬಹಳ ಮುಖ್ಯವಾದ್ದು. ಯಾಕೆ ನಾನು ಇಷ್ಟು ಸಮಯವನ್ನು ತಗೊಂಡು ಆ ಬಾಡಿಲಿ ರೆಸರೆಕ್ಷನ್ನ ಇಲ್ಲ ಆತ್ಮೀಯವಾಗಿ ಎಬ್ಸಲ್ಪಟ್ರ ನೋಡಿ. ಒಂದು ತಪ್ಪು ಮಾಡಕ್ ಹೋಗಿ 2ನೇ ತಪ್ಪು ಹೆಂಗಾಗಿದೆ ಅಂದ್ರೆ, ಇಲ್ಲಿ ಹೇಳ್ಬಿಟ್ರು he was buried in body
ಅಂಡ್ ಹಿ ವಾಸ್ ರಿಸನ್ ಇನ್ ಸ್ಪಿರಿಟ್ ಅಂತ ಹೇಳ್ಬಿಟ್ರು. ಅಂದ್ರೆ ಆತನು ದೈಹಿಕವಾಗಿ ಉಣಲ್ಪಟ್ಟನು, ಆತ್ಮೀಯವಾಗಿ ಎಬ್ಬಿಸಲ್ಪಟ್ಟನು. ಅದೊಂದನ್ನು ತಗೊಂಡು ತಪ್ಪಾಗಿ ಅರ್ಥೈಸ್ಬಿಟ್ರು. ಅವರು ಆತ್ಮೀಯವಾಗಿ ಇದ್ರು. ಹಾಗಾದ್ರೆ ಈ ಲೋಕದಲ್ಲಿ 40 ದಿನ ಇದ್ದಿದ್ದು ಆತ್ಮೀಯವಾಗಿ ಯಾರಿಗೂ ಕಾಣಿಸ್ಲಿಲ್ಲ. ಅಲ್ಲಿ ಬರೆದಿದ್ರಲ್ಲ ಸುಳ್ಳು. ಆಗ ಪರಲೋಕಕ್ಕೆ ಆರೋಹಣವಾದ್ರು, ಯಾರೂ ನೋಡ್ಲಿಲ್ಲ. ಈಗ ಎರಡನೇ ಬರೋಣವನ್ನ ಹಿಂಗೆ ತಪ್ಪಾಗಿ ಅರ್ಥೈಸ್ತಾರೆ ಅಂದ್ರೆ ಕೆಲವು ಪ್ರತಿಷ್ಠಿತ ಸಭೆಗಳು. ಅವ್ರು ಕಣ್ಣಕ್ಕೆ ಕಾಣಲ್ಲ, ಇನ್ವಿಸಿಬಲ್ ಪ್ರೆಸೆನ್ಸ್. ಅದನ್ನ ಪೆರೋಷಿಯ ಪ್ರೆಸೆನ್ಸ್ ಆಫ್ ಕ್ರೈಸ್ಟ್ ಹೆಂಗಿದೆ ಅಂದ್ರೆ ಇನ್ವಿಸಿಬಲ್. ಪರಲೋಕದಲ್ಲಿರೋರು ಇನ್ವಿಸಿಬಲ್ ಆಗಿ ಬರೋದು. ಹಾಗಾದ್ರೆ ಅವರ ನಿಮ್ಮ ಕಣ್ಣುಗಳು ನೋಡುವು. ಆತನನ್ನು ಇರಿದವನು ಸಹ ಆತನನ್ನು ದೃಷ್ಟಿಸಿ ನೋಡ್ತಾನೆ. ಮನುಷ್ಯ ಕುಮಾರನು ಆಕಾಶದಲ್ಲಿ ಬರುವಾಗ ಗುರುತುಗಳು ಕಾಣಿಸಿದಾಗ ಭೂಲೋಕದ ಎಲ್ಲಾ ಕುಲಗಳು ಎದೆ ಬಡ್ಕೋತಾರೆ. ಅದೃಶ್ಯವಾಗಿ ಬಂದ್ರೆ ಹೆಂಗ್ ಕಾಣಿಸೋದು? ಆ ಗಲೀಲಾಯದವ್ರಿಗೆ ಏನ್ ಹೇಳಿದ್ರು ಅಪೊಸ್ತಲರ 1, ನೀವು ಕಂಡ ಈ ಯೇಸು. ಹಾಗಾದ್ರೆ ನೋಡೋದು, ಸಿ, ಕನ್ನಡ ಇಂಗ್ಲಿಷ್ನಲ್ಲಿ SEEC, ನೋಡೋದು ಅನ್ನೋದು ಒಂದು ಆಪ್ತಾನಮೈ ಅಂತ ಒಂದು ವರ್ಡ್ ಇದೆ ಗ್ರೀಕಲ್ಲಿ. ಆಪ್ತಾನಮೈ ಅನ್ನೋ ವರ್ಡನ್ನ ಅಲ್ಲಿ ಸಿ, ನೋಡು ಅಂತ ಟ್ರಾನ್ಸ್ಲೇಟ್ ಆಗಿದೆ. ಹಾಗಾದ್ರೆ ಆಪ್ತಾನಮೈ ಅಂದ್ರೆ ಆಪ್ಟಿಕಲ್, ಕನ್ನಡಕ, ಕಣ್ಣು. ಕಣ್ಣು ಅಂದ್ರೆ ಮಾಂಸಿಕ ಕಣ್ಣು, ಫ್ಲೆಶ್ಲಿ ಐನಲ್ಲಿ ನೋಡೋದು. ಅಂದ್ರೆ ಒಬ್ಬ ಪ್ರಾಕೃತ ಮನುಷ್ಯನ ನಾವು ನೀವು ಒಬ್ರನ್ನೊಬ್ರು ಹೆಂಗ್ ನೋಡ್ತೀವೋ ಆ ತರ ಕ್ರಿಸ್ತನ್ ನೋಡ್ಬೇಕು. ಅದೇ ಬ್ಯೂಟಿ ಸೆಕೆಂಡ್ ಕಮಿಂಗ್. ಕ್ರಿಸ್ತನ್ನ ಇಡೀ ಭೂಲೋಕ ನೋಡ್ಬೇಕು. ಅದಕ್ಕೋಸ್ಕರ ಆತನು ಇವರು ಭಕ್ತನಾದ ಪೌಲ ಅವ್ರನ್ನ ವರ್ಣಿಸ್ತಾರೆ. ಆತನು ಆಜ್ಞಾಘೋಷದೊಡನೆಯೂ ಪ್ರಧಾನ ದೇವದೂತನ ಶಬ್ದದೊಡನೆಯೂ ತುತೂರಿಯ ಧ್ವನಿಯೊಡನೆ ಆಕಾಶದಲ್ಲಿ ಇರಿದು ಬರುವುದನ್ನ ನೋಡ್ತಾರೆ ಜನ. ಯಾಕಂದ್ರೆ ಇಟ್ ಈಸ್ ಎ ಗ್ರ್ಯಾಂಡ್ ಈವೆಂಟ್. ಅದು ಇಟ್ಸ್ ವೆರಿ ಜುಬಿಲೆಂಟ್ ಈವೆಂಟ್. ಅದು ಒಂದು ಮಹತ್ತರವಾದ ಒಂದು ಘಟನೆ. ಅದು ಒಂದು ವಿಜೃಂಭಣೆಯಿಂದ ಬರೋದು ಸೆಕೆಂಡ್ ಕಮಿಂಗ್. ಇಡೀ ಲೋಕ ನೋಡ್ಬೇಕು ಕ್ರಿಸ್ತನ ಎರಡನೇ ಬರೋಣವನ್ನ. ಅಯ್ಯೋ, ಈ ಕ್ರಿಸ್ತನ್ನ ನಾವು ಈಗೆಲ್ಲ ಅಂದು ಆಡಿದ್ವು ಅಂತ ಭೂಲೋಕದ ಎಲ್ಲಾ ಕುಲದವರು ಎದೆ ಬಡ್ಕೋತಾರೆ. ಇದು ದೇವರ ಒಂದು ದಿವ್ಯವಾದ ಯೋಜನೆ. ಆದ್ದರಿಂದ ಕ್ರಿಸ್ತನನ್ನ ಸೋದರರೇ, ಕ್ರಿಸ್ತನ ಪುನರುತ್ಥಾನ ಅದೇ ದೇಹವನ್ನು ರೂಪಾಂತರ ಮಾಡಿ ಅವರನ್ನ ತಂದೆಯಾದಿ ದೇವರಿಗೆ ಎಬ್ಬಿಸಿ, ಅವರು ಯಾವಾಗ ಬೇಕೋ ಅವರು ಆತ್ಮೀಯವಾಗಿ ನಡೆದಾಡ್ತಿದ್ರು. ಯಾರ ಮುಂದೆ ಅವರು ಶಾರೀರಿಕವಾಗಿ ಕಾಣಿಸ್ಕೋಬೇಕು ಆಗ ಶಾರೀರಿಕವಾಗಿ ಕಾಣಿಸ್ಕೊಟ್ರು. ಆ ಸ್ವಭಾವ, ಆ ಗುಣಲಕ್ಷಣ ಆ ರೆಸರೆಕ್ಟೆಡ್ ಬಾಡಿಗಿತ್ತು. ಅದು ವಿಶೇಷವಾದ ಒಂದು ಪುನರುತ್ಥಾನ. ಅದೇ ಪುನರುತ್ಥಾನ ಸಭೆಗಾಗುತ್ತೆ. ಹಾಗಾದ್ರೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದು ಆತನ ಒಡೆಯ, ರಕ್ಷಕ, ವಿಮೋಚಕ ಅಂತ ಒಪ್ಕೊಂಡು ಸಾಯುವ ಪರ್ಯಂತ ಯಾರ್ಯಾರು ಒಂದು ಅದೇ ನಂಬಿಕೆಯಲ್ಲಿದ್ದು ಸಾಯ್ತಾರೆ ಅವರಿಗೆ ಈ ಒಂದು ಸೌಭಾಗ್ಯ ಸಿಗುತ್ತೆ. ಅವರ ಪುನರುತ್ಥಾನ ಕ್ರಿಸ್ತನ ಪುನರುತ್ಥಾನದ ಸ್ವರೂಪದಲ್ಲಿರ್ತಾರೆ. ಹಾಗಾದರೆ ಇವರು ಎದ್ದು ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು ಅಂದ್ರೆ ಇನ್ನು ಮುಂದಕ್ಕೆ ಕ್ರಿಸ್ತ ಅಂದ್ರೆ ಶಿರಸ್ ಮಾತ್ರ, ಬಾಡಿ ಅಂದ್ರೆ ಸಭೆ. ಹಾಗಾದರೆ ಕ್ರಿಸ್ತನು ತನ್ನ ಸಭೆಯವರ ಜೊತೆಗೆ ಪ್ರಕಟಣೆ 20 ಇವರೆಲ್ಲರೂ ಎದ್ದು ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ತಾರೆ. ಅಂದ್ರೆ ಅವರೆಲ್ಲ ಕ್ರಿಸ್ತನ ಜೊತೆ ಪರಲೋಕಕ್ಕೂ ಹೋಗ್ತಾರೆ, ಭೂಲೋಕಕ್ಕೂ ಬರ್ತಾರೆ. ಹಾಗಾದರೆ ಪರಲೋಕದಲ್ಲಿ ಮಾಂಸಿಕ ದೇಹ ಆಗಲ್ಲ, ಯಾಕಂದ್ರೆ ರಕ್ತ ಮಾಂಸಗಳು ಪರಲೋಕಕ್ಕೆ ಸೇರಲ್ಲ. ಸುಮ್ಮನೆ ಕೆಲವರೆಲ್ಲ ಬೋಧಕರಿದ್ದಾರೆ, ಸುಳ್ಳು ಬೋಧಕರು ಬೇಕಾದ ಜನ. ನಿನ್ನೆ ನಾ ಪರಲೋಕಕ್ಕೆ ಹೋಗಿದ್ದೆ, ಕ್ರಿಸ್ತನ ಜೊತೆ ಮಾತಾಡಿದೆ, ಕ್ರಿಸ್ತನು ಒಂದು ಚಿನ್ನದ ಚೇರ್ನಲ್ಲಿ ಕೂತಿದ್ರು, ನನ್ನ ನೋಡಿ ಸ್ಮೈಲ್ ಮಾಡಿದ್ರು. ಮಕ್ಕಳನ್ನೆಲ್ಲ ಕಳಿಸ್ಬಿಡ್ತಾರೆ ಕೆಲವರು. ನೋಡಿ, ಈ ಮಗು ನೆನ್ನೆ ಪರಲೋಕ ಹೋಗಿ ಬಂತಂತೆ, ಅದಕ್ಕೆ ಕ್ರಿಸ್ತ ಚಾಕ್ಲೇಟ್ ಕೊಟ್ರಂತೆ, ಬಾಳೆಹಣ್ಣು ಕೊಟ್ರಂತೆ. ಯಾಕೆ? ಇವ್ರು ಪಕ್ಕದ ಮನೆ, ಇವನು ಕ್ರಿಸ್ತ ಹೋಗಿ ಬರಕ್ಕೆ. ಫಸ್ಟು ತಂದೆಯಾದ ದೇವರು ಕ್ರಿಸ್ತನಿರೋ ಆ ಟೆಂಡಿ ವರ್ಲ್ಡ್ ಗೊತ್ತಾ? ನಾವಿರೋದು ಭೂಲೋಕದಲ್ಲಿ. ಪರಲೋಕಕ್ಕೆ ಹೋಗ್ಬೇಕಂದ್ರೆ ಎಷ್ಟು ದಾಟೋಗ್ಬೇಕೋ, ಅದು ಹೇಗೆ ಹೋಗ್ಬೇಕೋ ಅದೆಲ್ಲ ಬೇರೆ ಬೇರೆ ಪಾಠಗಳಿದೆ. ವರ್ಮ್ ಹೋಲ್ಸ್ ಅಂತ ಇರ್ತವೆ. ತಂದೆಯಾದ ದೇವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅಲ್ಲಿಗೆ ರೀಚ್ ಆಗಕ್ಕೇನೆ ಈ ವರ್ಮ್ ಹೋಲ್ಸ್ ಇರ್ತವೆ. ಆ ಕಾಲದಲ್ಲಿ ಆ ಒಂದು ಪರಲೋಕದಿಂದ ಮನ್ನಾ ಸುರಿದಿದ್ದು ಆ ಅರಣ್ಯದಲ್ಲಿರೋ ಇಸ್ರೇಲ್ಗೆ ವರ್ಮ್ ಹೋಲ್ಸ್ ಇರಲಿಲ್ಲ. ಬ್ಲ್ಯಾಕ್ ಎನರ್ಜಿ
ಬ್ಲ್ಯಾಕ್ ಮ್ಯಾಟರ್ಸ್ ಅಂತ ಬೇಕಾದಷ್ಟು ಪಾಠಗಳಿವೆ. ಅದನ್ನೆಲ್ಲ ಓದಿ ವಿವರಣೆ ಮಾಡಬೇಕೇ ವಿನಃ. ಅದಕ್ಕೆ ಯಾಕೊಬ್ಬನು ಹೇಳಿದ್ರು, ಎಲ್ಲರೂ ಬೋಧಕರಾಗಬೇಡ್ರಿ, ಕಠಿಣ ತೀರ್ಪು ನಿಮ್ಗ. ಆದ್ರಿಂದ ಕ್ರಿಸ್ತನನ್ನ ಸೋದರ ಸೋದರರೇ, ನಾವು ಬಹಳಷ್ಟು ವಿಷಯಗಳನ್ನ ಈ ದಿನ ಧ್ಯಾನ ಮಾಡಿದ್ದೀವಿ. ಆದ್ರಿಂದ ಈ ದಿನ ನಾವು ಧ್ಯಾನ ಮಾಡಿದ ಈ ವಿಷಯದಲ್ಲಿ ನಾವು ಈ ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ನಾವು ಕೆಲವು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಮತ್ತು ಈ ಸತ್ತ ಕ್ರಿಸ್ತನನ್ನ ತಂದೆಯಾದ ದೇವರು ಎಬ್ಬಿಸಿದ್ರು ಅಂತ ಬಹಳಷ್ಟು ವಾಕ್ಯಗಳನ್ನು ಕೊಟ್ಟೆ ನಾನು ಓದುವಾಗ. ಆದ್ರಿಂದ ಸರ್ವಶಕ್ತ ದೇವರು ಆ ಕ್ರಿಸ್ತನನ್ನ ಎಬ್ಸಿದ್ರು ಅನ್ನೋದಕ್ಕೆ ಆ ತಂದೆಯಾದ ದೇವರ ಮಹತ್ವ ಏನು, ಅವರ ಸಾಮರ್ಥ್ಯವೇನು, ಅವರ ಬಲ ಏನು, ಅವರ ಶಕ್ತಿ ಏನು ಅನ್ನೋದನ್ನ ಕಳೆದ ಬಾರಿ ಎಫೆಷಿಯನ್ಸ್ 1:20 ನಾನು ಓದಿ ಹೇಳಿದೆ. ನಾನು ಅದು ಇನ್ನೊಂದ್ಸಲಿ ಓದ್ಬೋಣ. ಎಫೆಷಿಯನ್ಸ್ 1:20, ಆತನ ಬಲಾದಿಶಯವು ಎಷ್ಟು ಮಹತ್ತಾಗಿದ್ದುದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದಲ್ಲಿ ಸಕಲ ರಾಜತ್ವ, ಪ್ರಭುತ್ವ, ಮಹತ್ವಗಳ ಮೇಲೆ ಆತನನ್ನ ಒಂದು ಸ್ಥಾನದಲ್ಲಿ ಕೂರಿಸಿದ್ರು. ಹಾಗಾದ್ರೆ ತಂದೆಯಾದ ದೇವರು ಕ್ರಿಸ್ತನನ್ನ ಎಬ್ಸಿದ್ರು. ಎಲ್ಲಿ ತಂದೆ ಬೇರೆ ಮಗ ಬೇರೆ ಅಂತ ಸರಿಯಾಗಿ ಅರ್ಥ ಮಾಡ್ಕೋತಾರ. ಯಾಕಂದ್ರೆ 13ನೇ ಅಧ್ಯಾಯ 8ನೇ ವಚನ ಪ್ರಕಟಣಾ ಗ್ರಂಥದಲ್ಲಿ, ಜಗದುತ್ಪತ್ತಿಗೆ ಮೊದಲೇ ನೇಮಿಸಲ್ಪಟ್ಟ ಯಜ್ಞದ ಕುರಿ ಅಂತ ಕ್ರಿಸ್ತನ. ಈ ಜಗತ್ತೇ ಉಂಟಾಗಿರ್ಲಿಲ್ವಂತ, ಆಗಲೇ ಕ್ರಿಸ್ತನ ನೇಮಕ ಮಾಡ್ಬಿಟ್ಟಿದ್ರು. ಆಗ ನೇಮಕ ಮಾಡಿದವರು ಯಾರು? ಕ್ರಿಸ್ತ. ಈಗ ಪರಲೋಕದಲ್ಲಿರೋರೇ ಕ್ರಿಸ್ತನೇ ತಂದೆ ಅಂತೆ, ಅದೇ ತಂದೆನೇ ಮಗನಾಗಿ ಬಂದ್ರು, ಪುನಃ ಇವರೇ ಹೋಗಿ ಪವಿತ್ರಾತ್ಮನ ಬಂದ್ರು ಅಂತ ನಂಬೋರಿಗೆ ಸಿಕ್ಕಾಪಟ್ಟೆ ಗೊಂದಲಾಗಿ ಗಲಿಬಿಲಿ ಆಗ್ತದೆ. ಹಾಗಾದ್ರೆ ಸತ್ತ ಕ್ರಿಸ್ತನ್ನ ಎಬ್ಸಿದ್ ಯಾರು? ತಂದೆ ಆದ ದೇವರು ತಾನೇ ಎಬ್ಬಿಸ್ಬೇಕು. ಇವರೇ ಅವರಾದ್ರೆ ಇವ್ರನ್ನ ಎಬ್ಸೋರು ಯಾರು? ಅದಕ್ಕೆ ಏನೇನೋ ಬುರುಡೆ ಬಿಡೋದು. ಇದು ಆಗಲ್ಲ, ಇವರು ಆಫ್ ಮ್ಯಾನು, ಆಫ್ ಗಾಡು. ತಂದೆ ಬೇರೆ, ಮಗ ಬೇರೆ, ಪವಿತ್ರಾತ್ಮ ಅವರಿಬ್ಬರಲ್ಲಿ ಬರ್ತಕ್ಕಂಥ ಶಕ್ತಿ, ಇದು ಸರಿಯಾದ ಅರ್ಥ. ಈಗ ಆ ವಿಷಯ ನಾವು ತಗೊಳಕ್ ರೆಡಿ ಇಲ್ಲ. ಈ ಬಾರಿ ನಾವು ಈ ಒಂದು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಾವು ತಂದೆಯಾದ ದೇವರ ಮತ್ತು ಯಾಶ್ವ ಮಿಶಿಹಾನ ಮಹಾಕೃಪೆಯಿಂದ ಪವಿತ್ರಾತ್ಮನ ಒಂದು ಪ್ರೇರಣೆಯಿಂದ ನಾವು ವಿಷಯನೆಲ್ಲ ಧ್ಯಾನ ಮಾಡಿದ್ದೀವಿ. ನೀವುಗಳೆಲ್ಲರೂ ಇದನ್ನ ನಿಮ್ಮ ಹೃದಯಗಳಲ್ಲಿ ಮನನ ಮಾಡಿ, ನಮ್ಮನ್ನ ದೇವರು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸಿದ್ದಾನೆ ಅಂತ ತಿಳ್ಕೊಂಡು ಸತ್ಯದ ಅನ್ವೇಷಣೆಯಲ್ಲೇ ಹೋಗಿ ನಾವು ಒಂದು ಪೂರ್ಣವಾದದ್ದು ಬಂದಾಗ ಯಾವುದು ಅಪೂರ್ಣವಾದದ್ದು ಹೊರಟೋಗುತ್ತೆ ಅಂತ ತಿಳ್ಕೊತಾರೆ. ಆ ಥರ ನಾವು ಅದನ್ನು ತಿಳ್ಕೊಂಡು ನಾವು ಜೀವನದಲ್ಲಿ ನಾವು ಕಲಿತಿರೋ ಎಲ್ಲ ವಿಷಯಗಳನ್ನ ಅನುಷ್ಠಾನಕ್ಕೆ ತರೋಣ. ಈಗ ಒಂದು ಸಭಾ ಪ್ರಕಟಣೆ ಅಂತಕ್ಕಂಥ ವಿಷಯ. ಪ್ರತಿ ವಾರದಲ್ಲಿ ಸಭಾ ಪ್ರಕಟಣೆ ಆಗ್ತಿತ್ತು. ಕ್ರಿಸ್ತನಲ್ಲ ನಾ ಸೋದರ ಸೋದರರು, ನಾವೀಗ ಸಭೆಗಳಲ್ಲಿಲ್ಲ, ಮನೆಗಳಲ್ಲಿದ್ದೀವಿ. ಅದರಿಂದ ಸಭಾ ಪ್ರಕಟಣೆಯಲ್ಲಿ ಲೆಕ್ಕಪತ್ರ ಮಂಡನೆಯನ್ನೆಲ್ಲ ನಮ್ಮ ಆಲಯಗಳು ತೆರೆಯಲ್ಪಟ್ಟಾಗ ನಾವು ಅದನ್ನು ನೋಡೋಣ. ಈಗ ಬಹಳ ದುಃಖಕರವಾದ ಒಂದು ದುರದೃಷ್ಟಕರವಾದ ಸಂಗತಿ ಏನು ಅಂದರೆ, ನಮ್ಮ ಆಲಯಗಳು ಮುಚ್ಚಲ್ಪಟ್ಟಿವೆ. ಇದಕ್ಕೂ ಕಾರಣ ಇಲ್ಲ ಅಂತ ಏನಿಲ್ಲ. ಯೆಶಾಯ 26ನೇ ಅಧ್ಯಾಯದಲ್ಲಿ ದೇವರು ತನ್ನ ಭಕ್ತರಿಗೆ ಹೇಳ್ತಾರೆ, ನೀವುಗಳೆಲ್ಲ ಹೋಗಿ ನಿಮ್ಮ ಕೋಣೆಗಳಲ್ಲಿ ಬಾಗಿಲಾಕೊಂಡು ಆತನ ಕೋಪಾಗ್ನಿ ಇಳಿಯೋವರೆಗೆ ನೀವು ಸುರಕ್ಷಿತವಾಗಿರಿ ಅಂತ ಹೇಳ್ತಾರೆ. ಆಕ್ಚುಲ್ ಆಗಿ ಕ್ವಾರಂಟೈನ್ ಅನ್ನೋ ವರ್ಡ್ ಒಂದು ಲ್ಯಾಟಿನ್ ವರ್ಡ್. ಕ್ವಾರಂಟೈನ್ ಅಂದ್ರೆ 40 ಅಂತ. ಹೆಚ್ಚು ಕಮ್ಮಿ ನಮ್ಮ ಸರ್ಕಾರದವರು ಮೇ 3ನೇ ತಾರೀಕುವರೆಗೆ ಲೆಕ್ಕ ಹಾಕಿದ್ರೆ 40 ದಿನ ಆಗುತ್ತೆ. ಮಾರ್ಚ್ 25ರಿಂದ ಲೆಕ್ಕ ಹಾಕಿದ್ರೆ. ಈ ಕ್ವಾರಂಟೈನ್ ಅನ್ನೋ ವರ್ಡೇ ಲ್ಯಾಟಿನ್ ವರ್ಡ್. ಕ್ವಾರಂಟೈನ್ ಇನ್ಕ್ಯುಬೇಷನ್ ಅಂದ್ರೆ
ಒಂದು ಕಡೆ ಗುಪ್ತವಾಗಿರು, ಮರೆಯಾಗಿರು, ಹೊರಗೆ ಬರಬೇಡ. ನೀನು ಒಂದು ಕಡೆ ಯಾರ ಸಂಪರ್ಕವನ್ನು ಇಲ್ಲದೆ, ಲೋಕದ ಸಂಪರ್ಕವನ್ನು ಇಲ್ಲದೆ ಸುರಕ್ಷಿತವಾಗಿ ಒಂದು ಕಡೆ ಇರು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಆದರೂ ನೀವು ಬಹಳ ಬೇಸರದಲ್ಲಿದ್ದೀವಿ, ಬಹಳ ಸಂಕಟವಾಗ್ತದೆ. ನಮ್ಮ ಆಲಯಗಳನ್ನ ಬಿಟ್ಟು ಆ ಆರಾಧನೆಗೆ ನಾವು ಹೋಗದೆ ನಾವು ಈ ಮನೆಯಲ್ಲಿರ್ತಕ್ಕಂಥದ್ದು ಬಹಳ ಕಷ್ಟವಾಗ್ತಾ ಇದೆ. ಆದರೂ ಸಹ ನಾವು ಎಲ್ಲರೂ ಆ ಪ್ರಾರ್ಥನೆ ಕೇಳುವ ದೇವರು, ನಮ್ಮ ದೇವರು ಸಾಧಾರಣವಾದ ದೇವರಲ್ಲ. ಆತನ ಯೋಜನೆಯಲ್ಲಿ ಇದೆಲ್ಲವೂ ಬರೆಯಲ್ಪಟ್ಟಿದೆ. ಆದರೆ ಭಕ್ತನಾದ ಪೌಲನು ಹೇಳೋದಂತೆ, ನೀವು ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಆದರೆ ನೀವು ತಂದೆಯಾದ ದೇವರನ್ನ ಪ್ರಾರ್ಥನೆ ಮಾಡಿ, ಆದಷ್ಟು ಬೇಗ ತಂದೆಯೇ ನಿನ್ನ ಚಿತ್ತವಿದ್ದಿದ್ದೆ ಆದರೆ ಈ ಒಂದು ವ್ಯಾಧಿ ಈ ಭೂಲೋಕವನ್ನ ಬಿಟ್ಟು ತೊಲಗಲಿ. ನಮ್ಮ ಸಭೆಗಳಿಗೆ ನಾವು ಹಿಂತಿರುಗಿ ಮನಪೂರ್ವಕವಾಗಿ ನಿನ್ನನ್ನು ಸ್ತುತಿಪದಗಳಿಂದ ಕೊಂಡಾಡಿ ಆರಾಧಿಸತಕ್ಕಂಥ ಸಮಯವನ್ನು ಬೇಗ ಕೊಡುವಂತ ಪ್ರಾರ್ಥನೆ ಮಾಡಿ. ಇದನ್ನು ಹೇಳಿ ಈಗ ನಾವು ಹಾಡುವ ಸಂಗೀತಗಳಲ್ಲಿ 212ನೇ ಸಂಗೀತ, 212ನೇ ಸಂಗೀತ ಎಲ್ರಿಗೂ ಬರ್ತದದು. ಅದನ್ನ ದಯಮಾಡಿ ನಾವು ಹಾಡ್ಕೋಣ. ಅದರಿಂದ ಈ ಒಂದು ಸಂಗೀತವನ್ನು ನಾವು ಹಾಡೋಣ. ತಪ್ಪಾಗಿದೆ, ದಯಮಾಡಿ ಕ್ಷಮಿಸಿ. ಅದು ಒಂದು ರೆಕಾರ್ಡ್ ಹಿಡಿತ್ತು. ಎಂದು ಧೈರ್ಯಗೊಳ್ಳೋ ಭ್ರಾಂತ. ಎಲ್ಲರೂ ನನ್ನ ಜೊತೆ ಹಾಡಿ. ಎಂದು ಧೈರ್ಯಗೊಳ್ಳೋ ಭ್ರಾಂತ, ಮಾರ್ಗ ಕತ್ತಲಾದರೂ ಯಾವೇ ನಿನ್ನ ನಡೆಸುವ, ನಂಬಿ ಮಾಡು ಒಳ್ಳೆದು ಒಳ್ಳೆದು ಒಳ್ಳೆದು, ನಂಬಿ ಮಾಡು ಒಳ್ಳೆದು. ಎಂದು ಧೈರ್ಯಗೊಳ್ಳೋ ಭ್ರಾಂತ, ದಾರಿ ಸೊಟ್ಟಗಿದ್ದರು ಹೆಜ್ಜೆ ಇಡು ಸ್ಥಿರದಿಂದ, ನಂಬಿ ಮಾಡು ಒಳ್ಳೆದು ಒಳ್ಳೆದು ಒಳ್ಳೆದು, ನಂಬಿ ಮಾಡು ಒಳ್ಳೆದು. ಎಂದು ಧೈರ್ಯಗೊಳ್ಳೋ ಭ್ರಾಂತ, ಯಾರ ದಯ ಬೇಡವು, ದೇವರಲ್ಲಿ ಭರವಸ ಇಟ್ಟು
ಮಾಡು ಒಳ್ಳೆದು 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 ಇಟ್ಟು ಮಾಡು ಒಳ್ಳೆದು ಎಂದು ಧೈರ್ಯಗೊಳ್ಳು ಭ್ರಾತ ಕ್ರೋಧ ತಡೆ ಬಂದರು ಬಿಟ್ಟು ಚಿಂತೆ ಭ್ರಾಂತಿಯಲ್ಲ ನಂಬಿ ಮಾಡು ಒಳ್ಳೆದು 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 ನಂಬಿ ಮಾಡು ಒಳ್ಳೆದು ಎಂದು ಧೈರ್ಯಗೊಳ್ಳು ಭ್ರಾತ ಭಕ್ತರಿಗೆ ಜಯವು ಅಂತ್ಯದಲ್ಲಿ ಉಂಟು ಸತ್ಯ ನಂಬಿ ಮಾಡು ಒಳ್ಳೆದು 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 ನಂಬಿ ಮಾಡು ಒಳ್ಳೆದು. ಅಂತಿಮ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಒಳ್ಳೆಯ ದಹನಗಳಿಗೂ ಕೊಂದಿಲ್ಲದ ವರಗಳಿಗೂ ಮೇಲಿನಿಂದ ಬರತಕ್ಕಂಥ ಬೆಳಕಿಗೂ ಕಾರಣ ನಮ್ಮ ಪರಮ ತಂದೆಯಾದ ಯಾವೇ ದೇವರೇ, ಅಪ್ಪ ತಂದೆಯೇ, ಈ ಕ್ಲಿಷ್ಟ ಕಾಲದಲ್ಲಿಯೂ ನಮ್ಮ ಆಲಯಗಳು ಮುಚ್ಚಲ್ಪಟ್ಟಿದ್ದರು ನೀನು ನಮ್ಮೆಲ್ಲರನ್ನು ನಮ್ಮ ಮನೆಗಳಲ್ಲಿ ಹೀಗೆ ಒಟ್ಟಾಗಿ ಸೇರಿಸಿ ನಾವು ತಲೆಬಾಗಿ ನಿನ್ನನ್ನಪ್ಪ ತಂದೆ ಎಂದು ಕರೆದು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿಕೊಳ್ಳಲು ಕೆಲ ಹೊತ್ತು ನಾವು ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ನಾಮವನ್ನು ಘನಪಡಿಸಲು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿಯೂ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ತಂದೆಯೇ, ನಿನ್ನ ಕೃಪೆಯು ನಮಗಿಲ್ಲದಿದ್ದರೆ ಇಂತಹ ಕಾರ್ಯಗಳು ನಮ್ಮಲ್ಲಿ ನಡೆಯಲು ಸಾಧ್ಯವಿರಲಿಲ್ಲ ಸ್ವಾಮಿ. ನಿನ್ನ ಕೃಪೆಗಾಗಿ ಸ್ತೋತ್ರ. ಈಗಾಗಲೇ ನೀನು ನುಡಿದ ಪ್ರವಾದನೆಗಳು ಹಂತ ಹಂತವಾಗಿ ನೆರವೇರುತ್ತಿದೆ ಎಂದು ನಮಗೆ ಮನವರಿಕೆ ಆಗಿದೆ. ಆದಾಗ್ಯೂ ತಂದೆಯೇ, ನೀನು ಆದುಕೊಂಡ ಮಕ್ಕಳನ್ನು ನೀನು ಕೈ ಬಿಡುವುದಿಲ್ಲ. ನೀತಿವಂತನನ್ನು ಕದಲಗೊಳಿಸೇನು ಎಂಬುದಾಗಿ ಹೇಳಿ ಇಡೀ ಲೋಕವೇ ಕೊರೋನಾ ವೈರಸ್ ಅಂತಕ್ಕಂಥ ಒಂದು ಭಯಂಕರವಾದ ಒಂದು ರೋಗಕ್ಕೆ ತುತ್ತಾಗಿ ಆ ರೋಗಾಣುಗಳು ಶರವೇಗದಲ್ಲಿ ಎಲ್ಲ ಕಡೆ ಪ್ರಸರಿಸಿ ಜನಗಳನ್ನು ಕೊಲ್ಲುತ್ತಿದೆ ತಂದೆ. ಎಲ್ಲರೂ ಭಯಭೀತರಾಗಿದ್ದಾರೆ, ಸಂಕಟ ಪಡುತ್ತಿದ್ದಾರೆ, ನಿಸ್ಸಹಾಯಕರಾಗಿದ್ದಾರೆ. ನಿನ್ನ ಚಿತ್ತವು ಯಾರಿಗೂ ಗೊತ್ತಿಲ್ಲ ತಂದೆ. ಆ ಒಂದು ರೋಗಕ್ಕೆ ಇಂತಹ ವೈಜ್ಞಾನಿಕ ಯುಗದಲ್ಲಿಯೂ ಔಷಧಿಗಳು ಸಿಗುತ್ತಿಲ್ಲ. ವಿಶ್ವದಲ್ಲಿ ದೊಡ್ಡ ದೊಡ್ಡ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತಿದ್ದ ರಾಷ್ಟ್ರಗಳು ನಿಸ್ಸಹಾಯಕವಾಗಿ ಕೈ ಚೆಲ್ಲಿ ಕೂತಿದೆ ತಂದೆ. ಈಗ ಎಲ್ಲರೂ ನಿನ್ನ ಕಡೆ ನೋಡುವಂತಾಗಿದೆ. ನಿನ್ನಲ್ಲಿ ಕ್ಷಮೆ ಯಾಚಿಸುವ ಸಮಯವು ಬಂದು ಬಿಟ್ಟಿದೆ ತಂದೆ. ಈಗಾಗಲೇ ದೊಡ್ಡ ದೊಡ್ಡ ರಾಷ್ಟ್ರಗಳು ನಿನ್ನ ಮುಂದೆ ಮೊಣಕಾಲೂರಿ ತಾವು ಒಂದು ವೇಳೆ ಅಪರಾಧಗಳನ್ನು ನಿನಗೆ ವಿರುದ್ಧವಾಗಿ ಮಾತು ಮಾಡಿದ್ದರೆ ಅವುಗಳನ್ನು ಕ್ಷಮಿಸುವ ತಂದೆಯೇ ಎಂದು ಬೇಡುತ್ತಿರುವುದನ್ನು ನಾವು ಮಾಧ್ಯಮಗಳಲ್ಲಿ ನೋಡುತ್ತಿದ್ದೇವೆ ತಂದೆ. ಅದು ಸರಿಯಾದ ಮಾರ್ಗವೇ ಆಗಿದೆ. ಈ ಸಂದರ್ಭದಲ್ಲಿ ನಿನ್ನ ಕಡೆ ತಿರುಗಿಕೊಂಡು ನಿನ್ನಲ್ಲಿ ಕ್ಷಮೆ ಯಾಚಿಸುವುದು ಯುಕ್ತವಾಗಿದೆ, ಅದು ಸರಿಯಾದ ಮಾರ್ಗವಾಗಿದೆ. ಹಾಗೆಯೇ ಸಹ ನಾವು ಸಹ ಮಣ್ಣಿನ ಘಟಕದಲ್ಲಿದ್ದೇವೆ ತಂದೆ. ನಾವು ಮಾಡಿದ ಪಾಪಗಳಿಗಾಗಿ ನಿನ್ನಲ್ಲಿ ಕ್ಷಮೆ ಯಾಚಿಸುತ್ತೇವೆ. ತಿಳಿದೋ ತಿಳಿಯದೆಯೋ ನೀನಾದುಕೊಂಡ ಭಕ್ತರು ಸಹ ತಪ್ಪುಗಳನ್ನು ಅಪರಾಧಗಳನ್ನು ಮಾಡಿದ್ದರೆ ಕ್ಷಮಿಸುತ್ತದೆ. ಈ ಒಂದು ರೋಗವು ಈ ಲೋಕವನ್ನೇ ಬಿಟ್ಟು ತೊಲಗಲಿ ತಂದೆ. ಅದನ್ನು ಬೇರು ಸಹಿತ ಕಿತ್ತು ಹಾಕುವ ಸಾಮರ್ಥ್ಯವೋ ಶಕ್ತಿಯೋ ನಿನಗಿದೆ ತಂದೆ. ನಿನಗೆ ಅಸಾಧ್ಯವಾದದ್ದು ಒಂದು. ನೀನು ಜನಗಳು ಮಾಡಿದ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸುತ್ತದೆ, ಅವರನ್ನು ಉದ್ಧರಿಸು. ಕುಗ್ಗಿದ ಮನಸ್ಸೇ ಯಾವಿಗೆ ಇಷ್ಟವಾದ ಯಜ್ಞವೆಂದು ಕೀರ್ತನೆಗಾರನು ಬರೆದಿಟ್ಟಿದ್ದ. ಇಡೀ ವಿಶ್ವವೇ ಕುಗ್ಗಿದ ಮನಸ್ಸಿನಲ್ಲಿ ನಿನಗೆ ಮೊರೆ ಇಡುತ್ತಿದೆ ತಂದೆ. ನೀನು ಪ್ರಾರ್ಥನೆ ಕೇಳುವ ದೇವರಾಗಿದೆ. ನಿನ್ನಲ್ಲಿ ಈ ಸೇವಕನು ಸಾಧ್ಯ ಬಿದ್ದು ಪ್ರಾರ್ಥನೆ.
ನಮ್ಮ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಹೋದರರನ್ನು ಸಹೋದರಿಯನ್ನು, ಅವರ ಕುಟುಂಬ ವರ್ಗದವರನ್ನು, ಮಕ್ಕಳನ್ನು, ಯೌವನಸ್ಥರನ್ನು, ವಯಸ್ಕರನ್ನು ಎಲ್ಲರನ್ನು ನೀನು ಬಲ್ಲವನಾಗಿದ್ದೀಯ ತಂದೆ. ನಮ್ಮ ಮನಸ್ಸುಗಳನ್ನು, ನಮ್ಮ ಮನಸ್ಸಿನಲ್ಲಿ ನಾವು ಮಾಡುವ ಆಲೋಚನೆಗಳು ನೀನು ಬಲ್ಲವನಾಗಿ, ನಮ್ಮ ಸಭೆಯ ಪ್ರತಿಯೊಬ್ಬ ಸದಸ್ಯನು ನೀನಾರೆಂಬುದನ್ನು, ನಿನ್ನ ಮಗನಾರೆಂಬುದನ್ನು, ನಿಮ್ಮ ದಿವ್ಯ ಯೋಜನೆ ಏನೆಂಬುದನ್ನು ನೀನು ಅವರಿಗೆ ಮಹಾಕೃಪೆಯಿಂದ ಬೋಧಿಸಿದ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ಯಥಾರ್ಥ ಹೃದಯಗಳಿಂದ ನಿನ್ನನ್ನು ಆರಾಧಿಸುವವರಾಗಿದ್ದಾರೆ. ನಮ್ಮ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರನ್ನು, ಅವರ ಕುಟುಂಬ ವರ್ಗದವರನ್ನು ಹೇರಳವಾಗಿ ಆಶೀರ್ವದಿಸು. ಮಕ್ಕಳಾದಿಯಾಗಿ ಯೌವನಸ್ಥರು, ವಯಸ್ಕರು, ಅಸ್ವಸ್ಥರು ಇದ್ದಾರೆ ತಂದೆ, ಅವರೆಲ್ಲರನ್ನೂ ಉದ್ಧರಿಸು. ನಮ್ಮ ಕೊರತೆಗಳನ್ನು ನೀಗಿಸು. ಅಸ್ವಸ್ಥತೆಯಲ್ಲಿಯೂ ಅನಾರೋಗ್ಯದಲ್ಲಿಯೂ ನರಳುತ್ತಿರುವವರಿಗೆ ನೀನು ಕೈ ಚಾಚಿ ಒಮ್ಮೆ ಅವರನ್ನು ಮುಟ್ಟಿ ಸ್ವಸ್ಥ ಮಾಡುತ್ತಾರೆ. ಮಣ್ಣಿನ ಘಟಕದಲ್ಲಿರೋ ನಾವು ಎಲ್ಲರಂತೆ ನಾವು ಭಯಪಡುತ್ತೇವೆ, ದಿಗಿಲುಗೊಂಡಿದ್ದೇವೆ. ಮುಂದೆ ಏನೇನು ಅನಾಹುತಗಳು ಈ ಲೋಕದಲ್ಲಿ ಆಗುತ್ತದೋ ಎಂದು ಯೋಚಿಸುತ್ತಿದ್ದೇವೆ. ಆದರೂ ನೀನು ಆದುಕೊಂಡ ಮಕ್ಕಳಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲೆಂಬುದಾಗಿ ವಾಕ್ಯ ಬಲದಿಂದ ನಾವು ನಿನ್ನ ಮುಂದೆ ವಿಜ್ಞಾಪನೆ ಮಾಡುತ್ತೇವೆ. ಸಭೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರನ್ನು ವಿಶೇಷವಾದ ರಕ್ಷಣೆಯನ್ನು ಕೊಟ್ಟು ಆಶೀರ್ವದಿಸುತ್ತೇವೆ. ನಿನ್ನ ಚಿತ್ತವಿದ್ದದ್ದೇ ಆದರೆ ನಾವು ನಮ್ಮ ಆಲಯಗಳನ್ನು ನಿನ್ನ ಕೃಪೆಯಿಂದ ತೆರೆಯಲ್ಪಟ್ಟಾಗ ನಿನ್ನ ಆಲಯದಲ್ಲಿ ನಾವು ಯಥಾರ್ಥ ಮನಸ್ಸಿನಿಂದ ಸೇರಿಕೊಂಡು ಸಾಮೂಹಿಕವಾಗಿ ನಿನ್ನಲ್ಲಿ ಅಡ್ಡಬಿದ್ದು ಕ್ಷಮೆಯಾಚಿಸಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿಕೊಳ್ಳುವ ಅವಕಾಶವನ್ನು ನಮಗೆ ಶೀಘ್ರದಲ್ಲಿ ದಯಪಾಲಿಸುತ್ತದೆ. ಇಲ್ಲಿವರೆಗೆ ನಾನು ಬೇಡಿದ ವರಗಳನ್ನು ಮರೆತು ಬಿಟ್ಟ ಕೋರಿಕೆಗಳನ್ನು ನೀನೇ ಜ್ಞಾಪಕ ಮಾಡಿಕೊಂಡು ಅವುಗಳನ್ನು ಧಾರಾಳವಾಗಿ ನಮಗೆ ದಯಪಾಲಿಸಿಕೊಡಬೇಕೆಂದು ಹೇಳುತ್ತಾ ಈ ಒಂದು ಸಣ್ಣ ಪ್ರಾರ್ಥನೆಯನ್ನು ನಿನ್ನೊಬ್ಬನೇ ಮಗನು ಲೋಕರಕ್ಷಕನೂ ಆದ ಯೆಹೋವ ಮಿಶಿಹಾಯನ ಒಂದೇ ನಾಮದಲ್ಲಿ ಅತ್ಯಂತ ಧೈರ್ಯದಿಂದ ತಾಳ್ಮೆಯಿಂದ ಪ್ರಾರ್ಥಿಸುತ್ತೇವೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರವನ್ನು ಇಂದು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡುವುದನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಒಳಪಡಿಸದೆ ಕೇಳಿದ ರಕ್ಷಿಸು. ರಾಜ್ಯವೂ ಬಲವೂ ಮಹಿಮೆಯೂ ಸದಾ ನಿನಗೆ. ನನ್ನ ಮನವೇ ಯಾವೆಯನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯಾವೆಯನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಯಬೇಡ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತ ದೇವರಾದ ಯಾವೆಯ ಪ್ರೀತಿ, ನಮ್ಮ ರಕ್ಷಕನೂ ಒಡೆಯನೂ ಆದ ಮೆಸ್ಸಾಯ ಯೇಸುವಿನ ಕೃಪೆ, ಪರಿಶುದ್ಧಾತ್ಮನನ್ನು ಇಲ್ಲ ಅವರವರ ಮನೆಗಳಲ್ಲಿ ತಲೆಬಾಗಿರುವ ಪ್ರತಿಯೊಬ್ಬ ಸದಸ್ಯರ ಸಂಗಡಗಳು, ಲೋಕದ ಎಲ್ಲ ಸತ್ಯ ಮಕ್ಕಳ ಸಂಗಡಗಳು ಈಗಲೂ